ಸಮಯ ಆಗಿದೆ 4:20. ಸೊ ಸ್ನೇಹಿತರೆ, ಇಷ್ಟೊತ್ತು ಕೂಡ ವೇಟ್ ಮಾಡ್ತಿದ್ದಂತಹ ಸೇನೆ ದನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೌದು, ನಮ್ಮ ಪ್ರೋಮನ ಕೂಡ ನೀವು ಕೇಳ್ತಾ ಇದ್ರಿ. ಸ್ನೇಹಿತರೆ, ಇವತ್ತಿನ ನಮ್ಮ ಸೇದನಿ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿರಂಗದ ಜಾಂಬದ ಹುಡುಗಿ, ಏನಾದ್ರೂ ಬೆಂದಾಸಾಗಿರುವಂತಹ ಹುಡುಗಿ ಇವರು. ಜೂನಿಯರ್ ಮಾಲಾಶ್ರೀನು ಇವರೇ, ರ್ಯಾಬಲ್ ಕ್ವೀನ್ ಕೂಡ ಇವರೇ. ನಟಿಯಾಗಿ, ನಿರ್ದೇಶಕಿಯಾಗಿ, ನಿರ್ಮಾಪಕಿಯಾಗಿ ಸಿನಿರಂಗದಲ್ಲಿ ಮಿಂಚ್ತಾ ಇರೋ ತಾರೆ ಅವರೇ ಪ್ರಿಯಾ ಹಾಸನ್ ಅವರು ನಮ್ಮೊಟ್ಟಿಗಿದ್ದಾರೆ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ. ಮೇಡಮ್, ವೆಲ್ಕಮ್ ಟು ದಿ ಶೋ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ಆಕಾಶವಾಣಿಗೆ ಬಂದಿರೋದು. ತುಂಬಾ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅನ್ನೋ ತರ ಫೀಲ್ ಆಗ್ತಾ ಇದೆಯಾ? ಹೌದು ಹೌದು. ಎಸ್, ಆನ್ ಸ್ಕ್ರೀನ್ ಮಾತ್ರ ಏನ್ ಸಿಕ್ಕಾಪಟ್ಟೆ ರೆಬಲ್ ಕ್ವೀನ್ ಆಗಿ ಕಾಣಿಸ್ಕೊಳ್ತೀರಿ, ಆದ್ರೆ ಆಫ್ ಸ್ಕ್ರೀನ್ ಮಾತ್ರ ನೀವು ತುಂಬಾನೇ ಸಾಫ್ಟ್ ನೇಚರ್ಡ್ ಮ್ಯಾಮ್. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಜಾಸ್ತಿ ರಿವೀಲ್ ಮಾಡೋಣ ಈ ಕಾರ್ಯಕ್ರಮದಲ್ಲಿ. ಏನ್ ಹೇಳ್ತೀರಿ? ಓ ಶೋರ್, ಡೆಫಿನೆಟ್ಲಿ. ಎಲ್ಲರೂ ನಿಮ್ ತರಾನೇ ನನ್ನನ್ನ ತುಂಬಾ ಆನ್ ಸ್ಕ್ರೀನ್ ಅಲ್ಲಿ ನೋಡಿ ತುಂಬಾ ರಫ್ ಅಂಡ್ ಟಫ್ ರಗಡ್ ಕ್ಯಾರೆಕ್ಟರ್ ಅನ್ಕೊಂಡಿರ್ತಾರೆ. ಬಟ್ ಅದಕ್ಕೆ ನಾನು ಟೋಟಲಿ ಅಪೋಸಿಟ್ ಕ್ಯಾರೆಕ್ಟರ್ ಅಂತ ತುಂಬಾ ಜನ ಗೊತ್ತೇ ಇರಲ್ಲ. ನಾನು ಆ ತರನೇ ಮಾತಾಡ್ಬೇಕು ಅನ್ಕೊಂಡಿದೀನಿ. ಎಸ್ ಅಪ್ಪ, ನನ್ಗಂತೂ ಸ್ವಲ್ಪ ಭಯ ಆಗ್ತಿತ್ತು ಕೂತ್ಕೊಳ್ಳೋದು ಈ ಜಂಬದ ಹುಡುಗಿ ಎದುರುಗಡೆ. ಮತ್ತೆ ಎಷ್ಟೊಂದು ಚಿತ್ರಗಳನ್ನ ನಡೆಸಿದ್ರಿ ಫುಲ್ ರೆಬೆಲ್ ಕ್ವೀನ್ ಎದುರುಗಡೆ ಅಂತ. ಪರವಾಗಿಲ್ಲ, ಈಗ ನಾನೇ ಕಂಫರ್ಟಬಲ್ ಆಗಿದ್ದೀನಿ. ಎಸ್ ಮೇಡಮ್, ಸೊ ನಮ್ಮ ಕ್ವೆಶ್ಚನ್ಸ್ ನ ರೌಂಡ್ ಹೋದ್ರೆ, ಹಾಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ನೀವು ಹಂಗೆ ರಿವೈಂಡ್ ಮಾಡ್ತಾ ಹೋದ್ರೆ ಮೇಡಮ್, ನೀವು ಹುಟ್ಟಿ ಬೆಳೆದಿದ್ದು ಆ ಪರಿಸರ ಹೇಗಿತ್ತು, ಎಲ್ಲಿ? ನಾನು ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರಲ್ಲೇನೆ. ನಮ್ಮ ತಾಯಿಯವರು, ನಮ್ಮ ನೇಟಿವ್ ಬಂದು ಹಾಸನ್ನು. ಸೊ ಹಾಗಾಗಿ ನಾನು ಪ್ರಿಯಾ ಹಾಸನ್. ಬಟ್ ಈಗ ಮದ್ವೆ ಆದ್ಮೇಲೆ ಪ್ರಿಯಾ ರಾಮ್ ಆಗಿದೆ ಅದು. ನಾನು ಓದಿದ್ದೆಲ್ಲ ನ್ಯಾಷನಲ್ ಕಾಲೇಜ್ ಗಾಂಧಿ ಬಜಾರ್ ಅಲ್ಲಿ. ಸೊ ಇದು ನನ್ನ ಚೈಲ್ಡ್ಹುಡ್ ಮೆಮೊರೀಸ್. ನಾವು ಗಾಂಧಿ ಬಜಾರ್ ನಮ್ ನ್ಯಾಷನಲ್ ಸ್ಕೂಲ್ ನೋಡಿದ್ರೆ ಗೊತ್ತಾಗತ್ತೆ ನಾವು ಎಲ್ಲಾ ಆಕ್ಟಿವಿಟೀಸ್ ಏನೇನ್ ಮಾಡ್ತಿದ್ವಿ ಅಲ್ಲಿ. ಸಂಜಯ್ ಥಿಯೇಟರ್ ಇತ್ತು ಅವಾಗ. ಸೊ ಕ್ಲಾಸಿಕ್ ಬಂಕ್ ಮಾಡಿ ಅವಾಗ್ಲೇ ಫಿಲ್ಮಿಗೆ ಹೋಗ್ತಾ ಇದ್ದಿದ್ದು. ಅದು ಚೈಲ್ಡ್ಹುಡ್ ಅಲ್ಲೇ ಬಂದ್ಬಿಟ್ಟಿತ್ತು ಅನ್ಸುತ್ತೆ ಆ ಕಲೆ ಹುಚ್ಚು. ಅದಕ್ಕೆ ನಾನು ಈ ಒಂದು ಚಿತ್ರರಂಗಕ್ಕೆ ಬಂದಿದ್ದು ಅಂತ ಅನ್ಸುತ್ತೆ. ಸೊ ಮನೆಯಲ್ಲಿ ಈ ರೀತಿ ಸಿನಿಮಾ ವಾತಾವರಣ ಇತ್ತಾ, ಹೇಗೆ? ಇಲ್ಲ, ಸಿನಿಮಾ ವಾತಾವರಣ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಿಲ್ಮ್ ಮಾಡಿರೋದಾಗ್ಲಿ, ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇರೋ ಅಂತವ್ರು ಯಾರು ಇಲ್ಲ. ನನಗೆ ಚಿಕ್ಕದ್ರಲ್ಲಿ ನಾನು ಕ್ಲಾಸಿಕಲ್ ಡಾನ್ಸರ್ ಆಗಿದ್ದೆ. ನಮ್ಮಮ್ಮನಿಗೆ ತುಂಬಾ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದ್ರು. ಅವ್ರಿಗೆ ಇಷ್ಟ ಆಯ್ತು, ಅವಳು ಏನ್ ಮಾಡ್ತಾಳೋ ಅದಕ್ಕೆ ನಾವ್ ಎಂಕರೇಜ್ ಮಾಡ್ಬೇಕಂತ ನಂಗೆ ಚಿಕ್ಕದ್ರಲ್ಲೇ ಅವರು ಕ್ಲಾಸಿಕಲ್ ಡಾನ್ಸ್ಗೆ ಕಳಿಸ್ತಾ ಇದ್ರು. ಸೊ ಭರತನಾಟ್ಯಂ ಎಲ್ಲ ನಾನು ತುಂಬಾ ಪ್ರೋಗ್ರಾಮ್ಸ್ ಮಾಡಿದ್ದೆ ಅವಾಗ. ನಮ್ಗೆ 10th ಟೈಮಲ್ಲಿ US ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಆಗಿ ಓದೋದ್ ಕಮ್ಮಿ ಆಗ್ಬಿಡುತ್ತೆ ಅನ್ಬಿಟ್ಟು 10th ಅಲ್ಲಿ ನಮ್ಮ ತಾಯಿ ಅದನ್ನ ಡಿಸ್ಕಂಟಿನ್ಯೂ ಮಾಡಿಸಿದ್ರು. ಸೊ ಆಮೇಲೆ ನನ್ಗೆ ಫಸ್ಟ್ ಫಿಲ್ಮ್ ಇಂದ ಸ್ಟಾರ್ಟ್ ಮಾಡಿದ್ದು ನಾನು. ಆದ್ರೂ ನಾನು ಮತ್ತೆ ಚಿತ್ರರಂಗಕ್ಕೆ ಬಂದೆ. ಬೇಡ ಅಂತ ಸ್ಟಡೀಸ್ಗೆ ಇದಾದ್ರೇನು ನೋಡಿ, ನಮ್ಗೆ ಅದು ಬಣ್ಣದ ಲೋಕ ಸೆಳೆಯತ್ತಲ್ಲ. ಸೊ ಅದು ಎಲ್ಲೋ ಒಂದ್ ಕಡೆ ನನಗೆ ಚಿಕ್ಕ ವಯಸ್ಸಲ್ಲೂ ನಾನು ಶ್ರೀದೇವಿ ಫ್ಯಾನ್, ಶ್ರೀದೇವಿ ಮಾಧುರಿ ದೀಕ್ಷಿತ್ ಫ್ಯಾನ್ ನಾನು. ನಂಗೆ ತುಂಬಾ ಇಷ್ಟ ಅವ್ರದ್ದು ಡಾನ್ಸ್ ಇದೆಲ್ಲ. ಅವಾಗ್ಲೇ ನಮ್ಗೆ ಅವಾಗ ಇಷ್ಟು ಒಂದು ಫೆಸಿಲಿಟೀಸ್ ಇರ್ಲಿಲ್ಲ. ರೆಗ್ಯುಲರ್ ಆಗಿ ಟಿವಿಲಿ ಬರೋದು, ಇವಾಗ ಏನ್ ಕೈಯಲ್ಲಿ ಫೋನಲ್ಲೇ ಬರುತ್ತೆ, ಯಾವ ಸಾಂಗ್ ಬೇಕಾದ್ರೂ ನೋಡ್ಬೋದು. ಅವಾಗೆಲ್ಲ ನಾವು ವೇಟ್ ಮಾಡ್ತಾ ಇದ್ವಿ. ಚಿತ್ರಮಂಜರಿ ಅಂತ ಬರ್ತಾ ಇತ್ತು. ತುಂಬಾ ಚಿಕ್ಕವಳು ನಾನು, 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಆ ಟೈಮ್ ಅಲ್ಲಿ. ಅವಾಗ ಅದನ್ನ ನೋಡಿ ಅದೇನು ಡ್ಯಾನ್ಸ್ ಬರುತ್ತೆ, ನಾನು ರಿಪೀಟ್ ಡ್ಯಾನ್ಸ್ ಮಾಡ್ತಾ ಇದ್ದೆ ಅದನ್ನ ಮೂಮೆಂಟ್ಸ್ ಎಲ್ಲ. ಅದನ್ನ ನೋಡಿ ನಮ್ಮ ಅಮ್ಮಂಗೆ ಇಷ್ಟ ಆಗಿ ಅವರು ಡ್ಯಾನ್ಸ್ಗೆಲ್ಲ ಎಂಕರೇಜ್ ಮಾಡಿದ್ರು. ಅದ್ ಎಲ್ಲೋ ಒಂದ್ ಕಡೆ ನಾನು ದೊಡ್ಡವರಾದಾಗ ಈ ತರ ಸ್ಕ್ರೀನ್ ಮೇಲೆ ಬರ್ಬೇಕನ್ನೋ ಆಸೆ. ಬಹುಶಃ ಅದು ಎಲ್ಲರಿಗೂ ಬೇಗ ಅಟ್ರಾಕ್ಟ್ ಆಗತ್ತೆ ಸ್ಕ್ರೀನ್ ಮೇಲೆ ನೋಡ, ನಾನು ಹಿಂಗ್ ಮಾಡ್ಬೇಕು. ಇವಾಗ್ಲೇ ನೋಡಿ ಮಕ್ಕಳು ಟಿವಿನಲ್ಲಿ ಬರ್ತಾ ಇದ್ರೆ ಏನ್ ಬರ್ತಾ ಇದ್ರು ಅದನ್ನ ನೋಡಿದ ತಕ್ಷಣ ನಾನೇನ್ ಕಮ್ಮಿ, ಬೇಗ ಇಮಿಟೇಟ್ ಮಾಡ್ತಾರೆ. ನಾನೇನ್ ಕಮ್ಮಿ ಇಲ್ಲ, ನಾನು ಮಾಡ್ತೀನಿ ಅಂತ ಮಾಡ್ತಾರೆ. ಸೊ ಅದೆಲ್ಲೋ ಒಂದ್ ಕಡೆ ಆ ಒಂದು ಅಟ್ರಾಕ್ಷನ್ ಬಂದ್ಬಿಡುತ್ತೆ. ಕೆಲವರು ಒಂದು ಅವ್ರವ್ರ ಪ್ರೊಫೆಷನಲ್ ಹೊರಟೋಗ್ತಾರೆ. ಸೊ ನಾವಿಲ್ಲೇ ಅಟ್ಯಾಚ್ ಆಗಿ ಸಿನಿಮಾದಲ್ಲೇ ಏನಾರ ಸಾಧಿಸ್ಬೇಕು ಅಂತ ನನ್ನ ಸಿನಿಮಾಗೆ ಬಂದಿದ್ದು. ನಿಮ್ಮ ಪ್ಯಾಷನ್ ಪ್ರೊಫೆಷನ್ ಎರಡು ಕೂಡ ಒಂದೇನೆ ಆಗೋಯ್ತು ಅನ್ಸುತ್ತೆ. ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಸಣ್ಣದ್ರಲ್ಲಿ ನಿಮ್ಮ ತಾಯಿಯವರು ನಿಮ್ಮ ಒಂದು ನೃತ್ಯದಲ್ಲಿ ನೀವು ಪಟು ಆಗ್ಬಹುದು ಅಂತ ಗುರುತಿಸಿದ್ದು ಇವತ್ತಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಒದಗಿಸಿದೆ ಅಲ್ವಾ? ಹೌದು, ನಾನು ಏನೇ ಬೆಳೆದಿದ್ರು ನಮ್ಮ ತಾಯಿಗೆ ಕ್ರೆಡಿಟ್ಸ್ ಹೋಗ್ಬೇಕು. ವೆರಿ ನೈಸ್ ಮ್ಯಾಮ್, ಬಹಳ ಸೊಗಸಾಗಿತ್ತು. ನೀವು
ಚೈಲ್ಡ್ಹುಡ್ ಅಲ್ಲಿನೂ ಕೂಡ ಫುಲ್ ರೆಬೆಲ್ ಏನಾ ಅಥವಾ ಇಲ್ಲಪ್ಪ ನಾನು ಇಲ್ಲ, dancer ನಾನು ಆಗಿದ್ದೆ, ಅವಾಗ- ಸ್ವಲ್ಪ ಸಾಫ್ಟ್ ನೇಚರ್ಡ್ ಆತರ ಏನಾದ್ರೂ ಇತ್ತಾ? ಇಲ್ಲ, ಚೈಲ್ಡ್ಹುಡ್ ಅಲ್ಲೂ ನಾನು ಒಂಥರ ಬಾಯ್ಶ್ ಕ್ಯಾರೆಕ್ಟರ್ಸ್ ತುಂಬಾ ರೆಬಲ್, ತುಂಬಾ ಯಾರಿಗೂ ಎದ್ರತಾ ಇರ್ಲಿಲ್ಲ. ನನ್ಗೆ ಏನ್ ಅನ್ಸುತ್ತೋ ನಾನು ಅದನ್ನೇ ಮಾಡ್ಬೇಕು, ಹಠ ಜಾಸ್ತಿ, ನಂಗೆ ಇದ್ ಬೇಕಂದ್ರೆ ಅದೇ ಬೇಕು ಅಷ್ಟೇ. ಯಾವ್ದು ಕಾಂಪ್ರಮೈಸ್ ಆಗ್ತಾ ಇರ್ಲಿಲ್ಲ ಅವಾಗಿಂದಾನು ಅಷ್ಟೇ. ನಂಗೆ ಈ ಡ್ರೆಸ್ ಬೇಕಂದ್ರೆ ಅದೇ ಬೇಕಷ್ಟೇ. ಒಬ್ಬ. ಈ ತರ ಅವಾಗ ಚಿಕ್ಕ ಹುಡುಗಿನಲ್ಲಿ ಸ್ಟೋನ್ಸ್, ಸ್ಲಿಪ್ಪರ್ ಅಲ್ಲಿ ಸ್ಟೋನ್ಸ್ ಇರುತ್ತಲ್ವಾ, ಅವಾಗ ತುಂಬಾ ರೇರ್ ಅದ. ಅವಾಗ ಅದೆಲ್ಲೋ ನೋಡ್ಬಿಟ್ಟು ನಾನು ನಮ್ಮಮ್ಮನ್ಗೆ ಅದೇ ತರ ಬೇಕಂತ ಅದೆಷ್ಟೋ, ನಮ್ಮಮ್ಮ ಹೇಳ್ತಾರೆ ಅದ್ ಎಷ್ಟೋ ಅಂಗಡಿ ಸುಚ್ಚಿದ್ದೆ ಅದನ್ನ ನೆನ್ಪಿಟ್ಕೋಬೇಕು ಅಂತ. ನಿಜವಾಗ್ಲು ಆ ತರ ಹಠ. ಒಂದು ಸ್ಯಾಂಡಲ್ಸ್, ಒಂದು ಸ್ಲಿಪ್ಪರ್ ಅಲ್ಲೂ ನಾನು ಕಾಂಪ್ರಮೈಸ್ ಆಗ್ತಾ ಇರ್ಲಿಲ್ಲ. ಒಂದ್ ಹೇರ್ ಪಿನ್ ಇಂದನೂ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬಿಡಿ. ಅಲ್ಲಿಗೆ ವೆರಿ ನೈಸ್. ಸೊ ಕಾಂಪ್ರಮೈಸೇ ಇಲ್ಲ ಅನ್ನೋಂತ ಕ್ಯಾರೆಕ್ಟರ್ ಪ್ರಿಯಾ ಹಾಸನ್ ಮೇಡಮ್. ಆದ್ರೆ ನಿಜವಾಗ್ಲೂ ನೀವು ತುಂಬಾ ಸಾಫ್ಟ್ ಸ್ಪೋಕನ್. ಬಟ್ ಈಗೇನಾಗಿದೆ, ಲಾಟ್ ಆಫ್ ಚೇಂಜಸ್. ಅವಾಗ್ಲಿಗೂ ಇವಾಗ್ಲಿಗೂ ನಮ್ಗೆ ಏನಾಗತ್ತೆ, ಜೀವನ ಎಲ್ಲಾ ತರ ಕಾಂಪ್ರಮೈಸೂನು ಕಲಿಸ್ಬಿಡತ್ತೆ. ಆ ಅನುಭವಗಳು, ನಮ್ಮ ಜೀವನದಲ್ಲಿ ನಡೆಯುವಂತ ಒಂದು ಸರ್ಕಮ್ಸ್ಟೆನ್ಸ್, ಆ ಘಟನೆಗಳೆಲ್ಲ ನಮ್ಗೆ ಎಲ್ಲಾ ತರ ಅನುಭವಗಳು ಇನ್ನೋವೇಟಬಲಿ ವಿ ಹ್ಯಾವ್ ಟು ಕಾಂಪ್ರಮೈಸ್, ವಿ ಹ್ಯಾವ್ ಟು ಅಡ್ಜಸ್ಟ್. ಲೈಫ್ ಹೇಗ್ ಬರುತ್ತೋ ಹಾಗೆ ತಗೊಳ್ಳೇಬೇಕಾಗತ್ತೆ. ಸೊ ಎಲ್ಲವನ್ನು ಪಾಠ ಕಲಿಸ್ಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಎ ಪರ್ಫೆಕ್ಟ್ ಮ್ಯಾನ್ ಅಂತಾರಲ್ಲ, ಹಂಗೆ ಅನುಭವ ಆಗ್ತಾ ಆಗ್ತಾ ಮನುಷ್ಯ ಪಕ್ವ ಆಗ್ತಾ ಹೋಗ್ತಾನಂತ. ನಿಜ, ಒಂದು ಶಿಲೆ ಆಗ್ತಾ ಹೋಗ್ತಾನೆ. ಅವಾಗ್ಲಿನ್ನು ಕೂಡ ಸುಮ್ನೆ ಕಲ್ ತರಾನೇ ಇರ್ತಾನೆ ಮನುಷ್ಯ. ನಂತರ ಒಂದೊಂದೇ ಸಿಚುವೇಶನ್ ಒಂದೊಂದ್ ಪೆಟ್ಟು ತರ ಹೋಗ್ತಾ ಹೋಗ್ತಾ ಶಿಲೆ ಆಗ್ತಾನೆ. ಅದಕ್ಕೆ ನೀವೇ ಕಾರಣ ಅಂತಾನೆ ಹೇಳ್ಬೇಕು. ನಿಮ್ಮಲ್ಲಿ ಒಬ್ಬ ಡಾನ್ಸರ್ ಇದಾರೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಒಬ್ಬ ಕ್ಲಾಸಿಕಲ್ ಡಾನ್ಸರ್ ಇದ್ರು ಪ್ರಿಯಾ ಹಾಸನ್ ಅವರು ಅಂತಂದ್ರೆ ನಿಜವಾಗ್ಲೂ ಸೋಜಿಗದ ವಿಚಾರನೇ. ಎನಿವೇಸ್ ಮೇಡಮ್, ಒಂದ್ ಹಾಡನ್ನ ಕೇಳ್ಕೊಂಡು ನಂತರ ನಮ್ಮ ಕಾನ್ವರ್ಸೇಷನ್ ಮುಂದುವರಿಯೋಣ. ಸೊ ನಿಮ್ಮ ಮೊದಲ ಸಿನಿ ಪಯಣ ಹೇಗಿತ್ತು, ನಿರ್ದೇಶಕ್ಕೆ ಆಗಿ ಹೇಗಿತ್ತು, ನಿರ್ಮಾಪಕಿಯಾಗಿ ಹೇಗಿತ್ತು, ಎಲ್ಲದ್ರ ಬಗ್ಗೆ ಮಾತಾಡೋಣ. ಒಂದು ಹಾಡನ್ನ ಪ್ಲೇ ಮಾಡೋದಾದ್ರೆ, ಸೊ ನಮ್ಮ ಪ್ರೋಮೋದಲ್ಲೂ ಕೂಡ ಈ ಹಾಡು ಓಡ್ತಾ ಇತ್ತು. ಮಾಲತಿ ಅವರು ಹಾಡಿರುವಂತಹ ಗೀತೆಯನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಿಂದಾಸ್ ಹುಡುಗಿ. ಹೌದು, ನಮ್ಮ ಹುಡುಗಿ ಯಾವತ್ತಿದ್ರು ಕೂಡ ಸೂಪರ್ ಬಿಂದಾಸೇನೆ. ಸೊ ಈ ಗೀತೆ ನೀವೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದ್ದಾದ ನಂತರ ನಮ್ಮ ಕಾನ್ವರ್ಸೇಷನ್ ಮುಂದುವರಿಯುತ್ತೆ. ನೀವು ಕೂಡ ಪ್ರಿಯಾ ಹಾಸನ್ ಅವ್ರಿಗೆ ಏನಾದ್ರೂ ಸಂದೇಶವನ್ನ ಕಳಿಸಬೇಕು ಅನ್ನೋದಾದ್ರೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನ ಕಳಿಸ್ಕೊಡಿ. ನಿಮ್ಮ ವಿಶಸ್ ಅನ್ನ ತಿಳಿಸಿ ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಿನಿದನಿಯಲ್ಲಿ ನಾವು ಸಾಕ್ತಾ ಇದೀವಿ. ಪ್ರಿಯಾ ಹಾಸನ್ ಅವರು ನಮ್ಮ ಒಟ್ಟಿಗಿದ್ದಾರೆ. ಹೌದು, ಒಬ್ಬ ಭರತನಾಟ್ಯಂ ಡಾನ್ಸರ್ ಅಂತ ಅಂದ್ರೆ ಈಗ್ಲೂ ಕೂಡ ನಂಬಕ್ಕಾಗಲ್ಲ. ನಾನು ಇವಾಗ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಆಫರ್ ಅಲ್ಲಿ ಹೇಳ್ತಾ ಇದ್ರು ಬಹಳಷ್ಟು ಸ್ಟೇಜ್ ಶೋಸ್ ಅನ್ನು ಕೂಡ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಒಂದು ಚಿಕ್ಕ ಡಾಕ್ಯುಮೆಂಟರಿ ಕೂಡ ಮಾಡಿದ್ದೆ ಅಂತ ಹೇಳ್ತಾ ಇದ್ರಿ. ಸೊ ವೆರಿ ನೈಸ್ ಮೇಡಮ್. ಬಹಳಷ್ಟು ಅಂದ್ರೆ ಇದರಲ್ಲಿ ಸೀನಿಯರ್ ಜೂನಿಯರ್ ಎಲ್ಲಾ ಪರೀಕ್ಷೆನೂ ಕೂಡ ನೀವು ಮುಗಿಸ್ಕೊಂಡಿದ್ದೀರಿ ಅಂತ ಕೂಡ ಹೇಳಿದ್ರಿ. ಹೌದು. ಓಕೆ, ಸೊ ಇನ್ನು ಸ್ಟೇಜ್ ನ ಬಿಟ್ಟು ಸಿಲ್ವರ್ ಸ್ಕ್ರೀನ್ ಅನ್ನೋದಾದ್ರೆ, ಸೊ ನಿಮ್ಮ ಸಿನಿರಂಗದ ಪಯಣ ಯಾವಾಗಿಂದ ಶುರು ಆಯ್ತು? ನನ್ನ ಫಿಲಮ್ ಸ್ಟಾರ್ಟ್ ಆಗಿದೆ ಐ ಥಿಂಕ್ 2004-05 ಅನ್ಸುತ್ತೆ. ಫಸ್ಟ್ ಒಂದು ಬ್ಲಾಕ್ ಅಂಡ್ ವೈಟ್ ಅಂತ ಒಂದು ಸಿನಿಮಾ ಮಾಡಿದೆ. ನಂತರ ನಾನು ಜಂಬದ ಹುಡುಗಿ ನಲ್ಲಿ ನನಗೆ ನೇಮ್ ಫ್ರೇಮ್ ಎಲ್ಲ ಒಂದು ಪ್ರಿಯಾ ಹಾಸನ್ ಅಂತ ಒಂದು ಗುರ್ತಿಸಿದ್ದು ಜಂಬದ ಹುಡುಗಿ ಅನ್ನೋ ಸಿನಿಮಾಯಿಂದ. ಸೊ ಅದು ನಂದು ಓನ್ ಬ್ಯಾನರ್, ಮತ್ತೆ ನಂದೇ ನಿರ್ದೇಶನ ಆಗಿತ್ತು ಸಿನಿಮಾಗೆ. ಅದೊಂದು ಟರ್ನಿಂಗ್ ಪೀರಿಯಡ್ ನನ್ನ ಲೈಫ್ ಅಲ್ಲಿ. ನಿಜವಾಗ್ಲೂ ಸಿನಿ ಪಯಣದಲ್ಲಿ ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ದಿನ ಅದೇನೆ. ಸೊ ನಿಮ್ ಬ್ಲಾಕ್ ಅಂಡ್ ವೈಟ್ ಚಿತ್ರದ ನಂತರ ಇದೇ ಎರಡನೇ ಚಿತ್ರ. ನೀವು ನಟಿಯಾಗಿನೂ ಕೂಡ ಗುರುತಿಸ್ಕೊಳ್ತಾ ಇದ್ರಿ, ಹಾಗೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಯಾವ್ದೂ ಇಲ್ಲ ಅಂತಾನು ಹೇಳ್ತಿದ್ರಿ. ನಿರ್ದೇಶನ ಕೂಡ ಮಾಡಿದ್ರಿ. ಕಷ್ಟ ಆಗ್ಲಿಲ್ವಾ ಮೇಡಮ್? ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ? ಕಷ್ಟ ಆಗ್ಲಿಲ್ವಾನಾ? ಕಷ್ಟನೇ. ಯಾಕಂದ್ರೆ ಒಂದು ಜವಾಬ್ದಾರಿನ ತಗೊಂಡು ಮಾಡೋದೇ ಇವತ್ತು ತುಂಬಾ ಕಷ್ಟ ಇದೆ ಚಿತ್ರರಂಗ ಅಷ್ಟು ಸುಲಭವಾದಂತ ವಿಷಯ ಅಲ್ಲ. ಯಾಕಂದ್ರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾ ರಂಗದಲ್ಲೂ ಹೆಣ್ಮಕ್ಳಿಗೆ ಮುಂದೆ ಬರೋದು ತುಂಬಾ ಕಷ್ಟ ಇದೆ ಇವತ್ತು. ಅದರಲ್ಲೂ ಚಿತ್ರರಂಗದಲ್ಲೂ ಸಹ ಹಾಗೆ ಇರುತ್ತೆ. ಸೊ ನಾನು ಮೊದಲನೇ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಮಾಡಿ ನಂದೇ ನಿರ್ಮಾಣ ಮಾಡಿದಾಗ ನನಗೆ ಜವಾಬ್ದಾರಿಗಳು ತುಂಬಾ ಜಾಸ್ತಿ ಆಯ್ತು. ತುಂಬಾ ಜವಾಬ್ದಾರಿ, ಮೂರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಏನಂದ್ರೆ ನನಗೆ ಒಂದು ಹಠ, ನಾನು ಏನಾದ್ರೂ ಒಂದ್ ಸಾಧಿಸ್ಲೇಬೇಕು ಜೀವನದಲ್ಲಿ. ಮನುಷ್ಯ ಹುಟ್ಟಿದ್ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗ್ಬೇಕು ಅಲ್ವಾ? ಹೀಗೆ ನಾವ್ ಹೇಗೆ ಎಲ್ಲಿ ಹುಟ್ತೀವಿ ಅನ್ನೋದಕ್ಕಿಂತ ನಾವು ಹೋಗ್ಬೇಕಾದ್ರೆ ಏನ್ ಹೆಸರು ತಗೊಂಡೋದ್ವಿ, ಏನ್ ನಾವು ಸಾಧಿಸಿದೀವಿ, ಅದು ನಮ್ ಕೈಲಿರುತ್ತೆ ಅಲ್ವಾ? ಸೊ ಏನಾದ್ರೂ ಒಂದ್ ನಾನು ಸಾಧಿಸ್ಬೇಕು, ನಾನು ಹೆಸರು ಮಾಡ್ಬೇಕು ಅನ್ನೋದು ಒಂದು ಹಠ ಇತ್ತು.
ಸೊ ಆ ಹಠ ನನ್ನನ್ನ ಎಲ್ಲವನ್ನೂ ಮಾಡಿಸ್ತು. ನನಗೆ ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ದೀನಿ ನಾನು ಅದಕ್ಕೆ. ಅದು ನನಗೆ ತುಂಬಾ ಒಳ್ಳೆ ಪ್ರತಿಫಲನೂ ಸಿಕ್ತು ಅದರಿಂದ ನನಗೆ. ನಾನು ಎಲ್ಲರನ್ನೂ ಈ ಒಂದು ಕ್ಷಣ ನಾನು ಎಲ್ಲರಿಗೂ ನಾನು ಒಂದು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪ್ರೇಕ್ಷಕರಿಗೆ ಮತ್ತೆ ನಮ್ಮ ಮಾಧ್ಯಮದವ್ರಿಗೆ, ಪ್ರಿಂಟ್ ಮೀಡಿಯಾ, ನಮ್ಮ ಇದು ರೇಡಿಯೋ ಆಗ್ಲಿ, ಎಲ್ಲರಿಗೂ ನಮ್ಮ ಮಾಧ್ಯಮದವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ನಮ್ಮ ಪ್ರೇಕ್ಷಕರು ಕೈ ಹಿಡಿದ್ರು ನನ್ನನ್ನ. ನಾನು ಜಂಬದ ಹುಡುಗಿ ಫಸ್ಟ್ ಶೋ ಹಾಕಿ ತ್ರಿವೇಣಿನಲ್ಲಿ ಬುರ್ಕಾ ಹಾಕೊಂಡೋಗಿ ನಾನು ಸಿನಿಮಾ ನೋಡಿದ್ದೆ ಅಮ್ಮನ ಜೊತೆ. ಅವಾಗ 2000 ಐ ಥಿಂಕ್ 2007-8 ಅನ್ಸುತ್ತೆ. ನನಗೆ ನಿಜವಾಗ್ಲೂ ಒಂಥರ ರೋಮಾಂಚನ ಅನ್ಸುತ್ತೆ. ಅದನ್ನ ಹೇಳ್ತಾ ಇದ್ರೇನೆ ಮೈ ಜುಮ್ ಅನ್ನತ್ತೆ ನನಗೆ. ನನ್ನ ಸಿನಿಮಾಗೆ, ನನ್ನ ಒಂದು ಸಾಂಗ್ಗಾಗ್ಲಿ, ನಂದು ಡೈಲಾಗ್ಸ್ಗಾಗ್ಲಿ, ನನ್ನ ಒಂದು ಫೈಟ್ಸ್ಗಾಗ್ಲಿ ಅಲ್ಲಿ ವಿಜಿಲ್ ಬಿತ್ತು ಅಂದಾಗ ನಿಮ್ಗೆ ಅದ್ರ ಮುಂದೆ ನೀವು ಎಷ್ಟು ಕೋಟಿ ಕೊಟ್ರು ವೇಸ್ಟೆ. ಆ ಒಂದು ಖುಷಿ ಸಿಗತ್ತಲ್ಲ, ಅದೇ ಕಲಾವಿದ್ರಿಗೆ. ಎಲ್ಲ ಕಲಾವಿದ್ರು ಬಯಸದೆ ಅದನ್ನ. ನಿಜವಾಗ್ಲು ಆ ಕಲಾವಿದ್ರಿಗೆ ಯಾವಾಗ ಆ ಚಪ್ಪಾಳೆ ವಿಜಿಲು ಬೀಳುತ್ತೆ, ಅದೇ ಒಂದು ಮನ್ಸಿಗೆ ನೆಮ್ಮದಿ ಸಿಗತ್ತದು. ನಾವು ಮಾಡಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತಂಗೆ. ತುಂಬಾ ಖುಷಿ ಆಯ್ತು. ಒಳ್ಳೆ ಓಪನಿಂಗ್ ಸಿಕ್ತು ನನ್ಗೆ ಅದು ಜಂಬದ ಹುಡುಗಿ. ಸೊ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಸಿನಿಮಾಗಳು ಆಯ್ತು. ಸ್ವಲ್ಪ ಒಂದ್ಸರ್ತಿ ಅದು ಪಲ್ಸ್ ಹಿಡಿಯೋವರ್ಗ ಅಷ್ಟೇನೆ. ಅದಾದ ನಂತರ ಅದ್ರ ಹಾದಿ ಸುಗಮನೇ ಆಗೋಗುತ್ತೆ. ತುಂಬಾ ಸುಗಮ ಅಂತ ಹೇಳಲ್ಲ, ಬಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಒಂದ್ ಗೇಟ್ ವೇ ಅಂತ ಓಪನ್ ಆಗುತ್ತೆ. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಯಾರಿಗೂ ಏನು ಹೂವಿನ ಹಾದಿ ಇರೋದಿಲ್ಲ. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಓಕೆ, ಒಂದು ಸ್ಟೆಪ್ ಬಂದ್ಮೇಲೆ ಓಕೆ, ಅಲ್ಲಿವರೆಗೂ ತುಂಬಾನೇ ಕಷ್ಟ ಇರುತ್ತೆ. ನಿಜ. ನೀವ್ ಹೇಳಿರಿ ಬುರ್ಕಾ ಹಾಕೊಂಡ್ ಹೋಗಿ ನನ್ ಚಿತ್ರ ನೋಡಿದೆ ಅಂತ. ಅದೊಂಥರ ಪ್ರೇಕ್ಷಕರ ಒಂದು ಆ ಒಪಿನಿಯನ್ ಏನಿರುತ್ತೆ, ಅಭಿಪ್ರಾಯ ಏನಿರುತ್ತೆ, ಒಂಥರ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಲ್ವಾ? ಹೌದೌದು. ಬಟ್ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ನೀವ್ ಹೇಳ್ದಂಗಂತೂ ನೀವ್ ಇವಾಗ್ಲೂ ಕೂಡ ಅದ್ ನೆನ್ಸ್ಕೊಂಡು ಅಯ್ಯೋ ಫುಲ್ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳ್ತಾ ಇದ್ರಿ. ನನಗಿನ್ನು ಇವಾಗ ಆಯ್ತೇನೋ ಅದು ಅನ್ಸ್ತಾ ಇದೆ. ಇಷ್ಟು ವರ್ಷ ಆಯ್ತು ಅಂತ ಅನ್ನಿಸ್ತಾನೆ ಇಲ್ಲ. ಸದಾ ಕಾಲ ನಿಮ್ ನೆನ್ಪಲ್ ಅದಿದ್ದೇನೆ ಇರತ್ತಲ್ವಾ? 100%. ಅದೊಂದು ಇನ್ಸಿಡೆಂಟ್. ಆಮೇಲೆ ಇನ್ನೊಂದ್ಸತಿ ನಾನು ಓಪನ್ ಆಗಿ ಎಲ್ಲ ನಾನು ಥಿಯೇಟರ್ ವಿಸಿಟೇ ಬರ್ತಾರೆ ಅಂತ ಅನೌನ್ಸ್ ಮಾಡಿ ಥಿಯೇಟರ್ ವಿಸಿಟೇ ಹೋಗಿದ್ದೆ. ಅದು ನಿಜವಾಗ್ಲೂ ಮೆಮೊರಿಯಬಲ್. ಅಂದ್ರೆ ನನಗೆ ಬಿಲೀವ್ ಇಟ್ ಆರ್ ನಾಟ್, PC-ಗಳು ಪೊಲೀಸ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಕಾರ್ ಇಳಿಯಕ್ಕೆ ಬಿಟ್ಟಿಲ್ಲ. ನಂದು ಅವಾಗ ಐಕಾನ್ ಇತ್ತು, ರೆಡ್ ಕಲರ್, ಕಾರೇ ಬೆಂಡ್ ಆಗ್ಬಿಡ್ತು. ಆ ತರ ಜನ ಮುಗಿ ಬಿದ್ದಿದ್ದು. ನನಗ್ ಭಯ ಬಂದ್ಬಿಟ್ಟು ಇವತ್ತಿಗೂ ನಾನು ಅದ್ ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಅಷ್ಟು ಕ್ರೌಡ್. ನಿಜವಾಗ್ಲೂ ಒಂದು ಹೀರೋಸ್ಗಳಿಗೆ ಇದ್ದೇ ಇರುತ್ತೆ ಆ ತರ ಒಂದು ಕ್ರೌಡ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಒಂದು ಹೆಣ್ಣುಡುಗಿ ಬಂದು ಸಿನಿಮಾ ಮಾಡಿದಾಗ ಒಂದು ಹೀರೋಯಿನ್ಗೆ ಆತರ ಒಂದು ಕ್ರೌಡ್ ಆಗ್ಲಿ, ಆತರ ಒಂದು ಓಪನಿಂಗ್ ಆಗ್ಲಿ. ಯಾಕಂದ್ರೆ ಅವಾಗ ಹೆಣ್ಮಕ್ಳ ಮೇಲೆ ಸಿನಿಮಾ ಬಿಸ್ನೆಸ್ ಆಗದೆ ಕಷ್ಟ ಇತ್ತು. ಹೀರೋಗಳ ಮೇಲೆ ಸಿನಿಮಾ ಬಿಸ್ನೆಸ್ ಆಗ್ತಾ ಇತ್ತು. ಮೇಜರ್ ಹೀರೋಸ್ಗಳೇ ಬರ್ತಾ ಇದ್ದಿದ್ದು, ಹೀರೋಗಳ ಮೇಲೆ ಸಿನಿಮಾ ಬಿಸ್ನೆಸ್ ಆಗ್ತಾ ಇತ್ತು. ಒಂದು ಹೀರೋಯಿನ್ ಮೇಲೆ ಸಿನಿಮಾ ಬಿಸ್ನೆಸ್ ಆಗ್ತಾ ಇರೋದು ತುಂಬಾನೇ ಮಾಲಾಶ್ರೀ ಅವ್ರದ್ದು ಬಹುಶಃ ಹೀರೋ ತರ ಅವರು ಒಂದು ಇದು ಮಾಡಿದ್ರು. ಮಾಲಾಶ್ರೀ ಅವ್ರ ಸಿನಿಮಾಗಳು ಅವಾಗ ಬಿಸ್ನೆಸ್ ಆಗ್ತಾ ಇತ್ತು. ಸೊ ಅದಾದ್ಮೇಲೆ ಆ ಒಂದು ಬಿಸ್ನೆಸ್ ಆಗಿದ್ದಾಗ್ಲಿ, ಆತರ ಹೀರೋ ಓಪನಿಂಗ್ ಆಗ್ಲಿ ಸಿಕ್ಕಿದ್ದು ನನ್ ನಿಜವಾಗ್ಲೂ ನನ್ನ ಅದೃಷ್ಟ. ನಿಜವಾಗ್ಲೂ ನನ್ನ ಪ್ರೇಕ್ಷಕರಿಗೆ ಇವತ್ತು ನಾನು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜಂಬದ ಹುಡುಗಿ ಬಗ್ಗೆನೆ ಮಾತಾಡಿದ್ರೆ ಆ ಸಬ್ಜೆಕ್ಟ್ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಸಬ್ಜೆಕ್ಟ್ ಅಂದ್ರೆ ಅದು ವೈ ನಂಜುಂಡಪ್ಪ ಅಂತ ಇದ್ರು. ಅವರು ಒಂದ್ಸತಿ ಒಂದು ಥ್ರೆಡ್ ಹೇಳಿದ್ರು. ಅದಕ್ಕೆ ಕುತ್ಕೊಂಡು ನಾನು ಈ ಒಂದು ಟ್ರೆಂಡ್ಗೆ ಅದನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಅದು ಒಂದು ವೂಮ್ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಸಿನಿಮಾ ಮಾಡಿದ್ದು. ಅದು ಇವತ್ತಿನವರೆಗೂ ಇಂಡಿಯಾದಲ್ಲಿ ಬಂದಿಲ್ಲ. ಈವನ್ ಟುಡೇ ವೂಮ್ ಟ್ರಾನ್ಸ್ಪ್ಲಾಂಟೇಶನ್ ಬಂದಿಲ್ಲ. ಇಲ್ಲೇನೇ ಆದ್ರೂ ಒಂದು ಸರೋಗೇಟ್ ಮದರ್ ಬಂದಿದೆ ಬೇರೆ, ಮತ್ತೆ ನಮ್ಗೆ ಇವಾಗ ಬೇರೆ ಬೇರೆ ತರ ಇದು ಬಂದಿದೆ ಮಗುದು ಬಿಟ್ರೆ ವೂಮ್ ಟ್ರಾನ್ಸ್ಪ್ಲಾಂಟೇಶನ್ ಇಲ್ಲಿ ಇನ್ನ ಬಂದಿಲ್ಲ. ಅಲ್ಲಿ ಲಂಡನ್ ನಲ್ಲಿ ಮಾಡಿ ಅದು ಸಕ್ಸಸ್ ಆಗಿತ್ತು. ಸೊ ಆ ಒಂದು ಬೇಸ್ ಮೇಲೆ ನಾವು ಕತೆ ಮಾಡಿದ್ದು. ಸೊ ಅದ್ರ ಜೊತೆಗೆ ಸ್ವಲ್ಪ ಸಿನಿಮ್ಯಾಟಿಕ್ ನ ಆಡ್ ಅಪ್ ಮಾಡ್ಕೊಂಡು ಮಾಡಿದ್ದಾಗ ಜಂಬದ ಹುಡುಗಿ ಅಂತ. ವೆರಿ ನೈಸ್. ಸೊ ಒಬ್ಬ ನಿರ್ದೇಶಕಿಯಾಗಿ, ನಿರ್ಮಾಪಕಿಯಾಗಿ ಗುರುತಿಸ್ಕೊಂಡ್ರಿ ಸಿನಿರಂಗದಲ್ಲಿ. ನಿರ್ದೇಶಕನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅದರಲ್ಲೂ ನಮ್ಮ ಕನ್ನಡ ಸಿನಿರಂಗದಲ್ಲಿ ಬರೀ ಬೆರಳೆಣಿಕೆಯಷ್ಟೇ ನಿರ್ದೇಶಕಿಯರಿರೋದು. ನೀವು ಕೂಡ ಅದರಲ್ಲಿ ಲಿಸ್ಟ್ ಆಗಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆಯ ವಿಚಾರ. ನಿರ್ದೇಶಕಿಯರಿಗೆನೆ ಏನಾದ್ರೂ ತುಂಬಾ ಸವಾಲು ಅನ್ನುವಂಥದ್ದಾದ್ರೆ ಏನೇನಿರುತ್ತೆ ಮೇಡಮ್?
ಒಬ್ಬ ನಿರ್ದೇಶಕನ ಕಂಪೇರ್ ಮಾಡ್ಕೊಂಡ್ರೆ ನಿರ್ದೇಶಕಿಗೆ ಏನೆಲ್ಲ ಇನ್ನು ಹೆಚ್ಚಿನ ಸವಾಲು ಅನ್ಸುತ್ತೆ? ನನಗೆ ನಾನ್ ಫೇಸ್ ಮಾಡಿದ ಪ್ರಕಾರ ನಿರ್ದೇಶಕಿಯರಿಗೆ, ಯಾಕಂದ್ರೆ ಇವಾಗ ಆನ್ ದ ಸ್ಕ್ರೀನ್ ನಿರ್ದೇಶಕರಾಗ್ಲಿ ನಿರ್ದೇಶಕಿಯರಾಗ್ಲಿ ಏನ್ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಿರೋದಿಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಮಾಧ್ಯಮ ಇದೆಲ್ಲ ಈಸಿ ಆಗಿರೋದ್ರಿಂದ ಫೋನಲ್ಲೇ ನೋಡ್ತಾರೆ. ಆಫ್ ದ ಸ್ಕ್ರೀನ್ ಶೂಟಿಂಗ್ ಆಗಿದ್ದಾಗ್ಲಿ ಏನೇನಾಗತ್ತಂತ ಕೆಲವೆಲ್ಲ ಓಪನ್ ಆಗಿ ನೋಡ್ತಾರೆ. ಮುಂಚೆ ಅದೆಲ್ಲ ಏನು ನೋಡಕ್ ಆಗ್ತಾ ಇರ್ಲಿಲ್ಲ. ನಾವು ಸ್ಕ್ರೀನ್ ಮೇಲೆ ಆದ್ಮೇಲೇನು ನಿರ್ದೇಶಕನ ಕೆಲಸ ಎಷ್ಟು ಇರುತ್ತೆ, ಎಡಿಟಿಂಗು, ಡಬ್ಬಿಂಗು, ರೆಕಾರ್ಡಿಂಗು, ಮ್ಯೂಸಿಕ್ ಎಲ್ಲದಕ್ಕೂ ನಿರ್ದೇಶಕಿ ಕೂತ್ಕೊಳ್ಳೇಬೇಕು. ಯಾಕೆಂದ್ರೆ ಅವರ ಒಂದು ಇದಿಲ್ದೆ ಯಾವುದು ಆಗ್ತಾ ಇರ್ಲಿಲ್ಲ. ಸೊ ಆಫ್ ದ ಸ್ಕ್ರೀನು ಅಷ್ಟು ವರ್ಕ್ ಮಾಡ್ಬೇಕಿತ್ತು. ಆಮೇಲೆ ಒಂದು ಎಲ್ಲ ನಿಮ್ಗೆ ಎಡಿಟರ್ಸ್ ಜೊತೆಗೆ ವರ್ಕ್ ಮಾಡೋದಾಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆಗೆ ವರ್ಕ್ ಮಾಡೋದಾಗಿರ್ಬೋದು, ಆಮೇಲೆ DTS ಮಾಡಿಸ್ಬೇಕು, ಆ ಟೆಕ್ನಿಷಿಯನ್ ಜೊತೆಗೆ ವರ್ಕ್ ಮಾಡೋದಾಗ್ಲಿ, ಡಿಸೈನರ್ ಜೊತೆಗೆ ವರ್ಕ್ ಮಾಡೋದಾಗ್ಲಿ. ಅವಾಗೆಲ್ಲ ಏನಾಗುತ್ತೆ, ಒಂದು ನಿರ್ದೇಶಕರ ಜೊತೆಗೆ ಅವರು ಕೆಲಸ ಮಾಡಿ ಮಾಡಿ ಒಂಥರ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ಎಲ್ಲ ಒಂದ್ ಕಡೆ ದೇ ಫೀಲ್ ಅನ್ಕಂಫರ್ಟಬಲ್. ಅಥವಾ ಒಂದು ಮಹಿಳೆ ಹೇಳಿದ್ದನ್ನ ಏನಕ್ಕೆ ನಾವು ತುಂಬಾ ಸೀನಿಯರ್ಸ್, ಬಂದಿದ್ದಾರೆ, ಈಗೋ ಕ್ಲಾಶಸ್ ತುಂಬಾ, ಈ ತರದ ಒಂದು ಕ್ಲಾಶಸ್ ತುಂಬಾ ಆಗ್ತಿತ್ತು. ನಾವೇನ್ ಕೇಳ್ತೀವಿ ಅನ್ನೋದಕ್ಕಿಂತ ಅವ್ರು ಮಾಡಿದ್ದೇ ಕರೆಕ್ಟ್ ಅನ್ನೋ ಒಂದು ವಾದಗಳು ನಡೀತಾ ಇತ್ತು. ಆ ವಾದ ವಿವಾದಗಳ ಬಗ್ಗೆ ನಮಗೆ ಏನ್ ಬೇಕು ಅಂತ ಅವ್ರ ಕೈಲಿ ತೆಗ್ಸೋದಿದ್ಯಲ್ಲ, ಅದೇ ಒಂದ್ ಚಾಲೆಂಜಿಂಗ್ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಈಗ ಮೆಂಟಲಿ ಪ್ರೆಷರ್ಸ್ ಜಾಸ್ತಿ ಇರುತ್ತೆ ಅವಾಗ. ಆ ಮೆಂಟಲಿ ಪ್ರೆಷರ್ ಇಟ್ಕೊಂಡು ಮತ್ತೆ ಬೆಳಗ್ಗೆ ಬಂದು ನಾವು ಶೂಟಿಂಗ್ ಮಾಡ್ಬೇಕು. ಅಲ್ಲಿ ನಿರ್ಮಾಣದ ಒಂದು ಜವಾಬ್ದಾರಿ ಇರುತ್ತೆ. ನಿರ್ಮಾಣ ಫಸ್ಟ್ ಎಲ್ಲ ಮ್ಯಾನೇಜರ್ಸ್ ಹೇಳಿ ಶೂಟಿಂಗ್ ರೆಡಿ ಮಾಡೋದಾಗ್ಲಿ, ಅವತ್ತಿಗೆ ಏನೇನ್ ಬೇಕು ಅವಶ್ಯಕತೆಗಳನ್ನ ನೋಡೋದಾಗ್ಲಿ, ಎಷ್ಟು ವರ್ಕ್ ಇರುತ್ತೆ. ಈ ವರ್ಕ್ ಎಲ್ಲ ಹೊರಗಡೆ ಸ್ಕ್ರೀನ್ ಮೇಲೆ ಮಾತ್ರ ನೋಡ್ತಾರೆ, ಹೊರಗಡೆ ಅವ್ರಿಗೆ ಇದೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ ಅವಾಗ. ಇತ್ತೀಚೆಗೆ ಎಲ್ಲಾ ವಿಷಯಗಳು ಹೊರಗಡೆ ಬರ್ತಾ ಇರೋದ್ರಿಂದ ಎಷ್ಟು ಕಷ್ಟ ಇದೆ, ನಿರ್ಮಾಪಕರಿಗೆ ಎಷ್ಟು ಕಷ್ಟ ಇದೆ. ಇವತ್ತು ಒಬ್ಬ ನಿರ್ಮಾಪಕ ಇಲ್ಲ ಅಂದ್ರೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ. ಮೇನ್ ಥಿಂಗೇ ದುಡ್ಡಿದ್ರೆ ಒಂದು ನಿರ್ಮಾಣ ಸ್ಟಾರ್ಟ್ ಮಾಡಿದ್ರೆ, ಒಂದು ಫಿಲ್ಮ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ವರ್ಕ್ ಸಿಗತ್ತೆ. ಎಷ್ಟು ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾರೆ, ಆರ್ಟಿಸ್ಟ್ ಕೆಲಸ ಮಾಡ್ತಾರೆ. ಅದೊಂದು ಸಕ್ಸಸ್ ಆದ್ರೆ ಎಲ್ಲರಿಗೂ ಖುಷಿ. ಎಲ್ಲರೂ ಈ ಸಿನಿಮಾದಂತ ಗುರುತಿಟ್ಕೊಂಡು ಹೇಳ್ತಾರೆ. ನಾನು ಈ ಸಿನಿಮಾದಲ್ಲಿ ಒಂದ್ ಸಣ್ಣ ಕೆಲಸ ಮಾಡಿದ್ರು ಅದನ್ನ ಹೇಳ್ತಾರೆ. ಅದೇ ಸಿನಿಮಾ ಫ್ಲಾಪ್ ಆದ್ರೆ ಯಾವ ಟೆಕ್ನಿಷಿಯನ್, ಯಾವ ಆರ್ಟಿಸ್ಟ್, ಯಾರು ನಿರ್ಮಾಪಕನ ಜೊತೆ ನಿಲ್ಲೋದಿಲ್ಲ. ನಿರ್ಮಾಪಕ ಒಬ್ನೇ ಆಗಿರ್ತಾನ ಅವಾಗ. ಖಂಡಿತ. ಸೊ ಅದು ಕೂಡ ತುಂಬಾ ಜವಾಬ್ದಾರಿ ಆದಂತ ಕೆಲಸ. ಯಾಕಂದ್ರೆ ಸಕ್ಸಸ್ ಆಗ್ಲೇಬೇಕು. ಹಣ ಹಾಕಿದಾಗ ಹಣ ವಾಪಸ್ ಬಂದ್ರೆ ಆ ನಿರ್ಮಾಪಕ ಇನ್ನೊಂದ್ ಸಿನಿಮಾ ಮಾಡಕ್ಕಾಗತ್ತೆ. ಇಲ್ಲ ಅಂದ್ರೆ ಅಷ್ಟೇ, ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಬೇರೆ ಅವಕಾಶಗಳು ಸಿಗತ್ತೆ. ನಿರ್ಮಾಪಕರಿಗೆ ಇಲ್ಲಿ ಯಾವುದೇ ರೀತಿ ಲೋನ್ಸ್ ಸಿಗಲ್ಲ, ಯಾವುದೇ ರೀತಿ ಅಂತ ಒಂದು ಹಣ ಸಹಾಯ ಇರಲ್ಲ. ಸೊ ನಾವೇನ್ ಮಾಡಿರ್ತೀವಿ ಅದಕ್ಕೆ ಸಕ್ಸಸ್ ಬಂದ್ರೆ ಸರಿ ದುಡ್ಡು ಬರುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಗ್ಯಾರಂಟಿ ಅಂತಾನು ನಮ್ಗೇನು ಇರಲ್ಲ. ವೆರಿ ಡಿಫಿಕಲ್ಟ್ ಜಾಬ್. ಈ ಚಿತ್ರರಂಗದಲ್ಲಿ ಹಣ ಹಾಕಿದಾಗ ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿ ಮಾಡ್ಬೇಕು. ರಿಟರ್ನ್ಸ್ ಏನಿದೆ ಅನ್ನೋದು ಆ ವಿಷಯದಲ್ಲೂ ನಂಗೆ ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು. ಜಂಬದ ಹುಡುಗಿ ಸಿನಿಮಾ ನನಗೆ ಚೆನ್ನಾಗಿ ಒಳ್ಳೆ ಟಿವಿ ರೇಟ್ಸ್ ಆಗ್ಲಿ, ಮತ್ತೆ ನನಗೆ ಥಿಯೇಟ್ರಿಕಲಿ ಚೆನ್ನಾಗಿ ಹೋಗಿರೋದ್ರಿಂದ, ಸಿನಿಮಾ ಹಿಟ್ ಆಗಿರೋದ್ರಿಂದ ನನಗೆ ಇನ್ನೊಂದು ಸಿನಿಮಾ ಮಾಡಕ್ಕೆ ಒಂದು ಪ್ರೋತ್ಸಾಹ ಸಿಕ್ತು. ಇಲ್ಲ ಅಂದಿದ್ರೆ ನಾನು ಇಷ್ಟು ಕಂಟಿನ್ಯೂ ಆಗಕ್ಕೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಬಹುಶಃ. ನಿಜ, ಯಾಕಂದ್ರೆ ಎಲ್ಲಾ ಡಾಟ್ಸ್ ಕೂಡ ಅಲ್ಲಿ ನೀಟಾಗಿ ಮ್ಯಾಚ್ ಆಯ್ತು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲಿ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೇಡಮ್, ಒಂದು ಹಾಡಿನ ನಂತರ ನಾವು ಮಾತಾಡ್ತಾ ಎಷ್ಟು ಎಲಾಂಗೇಟೆಡ್ ಆಗಿ ಮಾತಾಡ್ತೀವಿ ಅಂದ್ರೆ ಗೊತ್ತಾಗ್ಲಿಲ್ಲ. ಒಂದು ಹಾಡಿನ ಬ್ರೇಕ್ ತಗೊಳ್ಳೋಣ. ಸೊ ನೀವೇ ಹಾಡಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಒಬ್ಬ ನಟಿ, ನಿರ್ಮಾಪಕಿ, ನಿರ್ದೇಶಕಿ, ಹಾಗೆ ಹಾಡನ್ನೂ ಸಹ ಹಾಡೋರು. ಸೊ ಇಷ್ಟ್ರ ಬಗ್ಗೆನೂ ಕೂಡ ಮಾತಾಡೋಣ ಮುಂದೆ ಈ ಹಾಡಿನ ನಂತರ. ಸೊ ನೀವೇ ಹಾಡಿರುವಂತಹ ಸ್ಮಗ್ಲರ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಜಂಬದ ಹುಡುಗಿ ಖ್ಯಾತಿಯ ಬಿಂದಾಸ್ ಹುಡುಗಿ ಪ್ರಿಯಾ ಹಾಸನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರ ಜೊತೆ ಮಾತುಕತೆ ಸಾಕ್ತಾ ಇದೆ ಮೇಡಮ್. ಸೊ ನಟಿ, ನಿರ್ದೇಶಕಿ, ನಿರ್ಮಾಪಕಿ, ಹಾಗೆ ಹಾಡುಗಾರ್ತಿ, ಇದಿಷ್ಟರಲ್ಲಿ ಯಾವ್ದು ನಿಮಗ್ ತುಂಬಾ ಆಪ್ತ? ಇದಿಷ್ಟು ಕ್ಯಾರೆಕ್ಟರ್ ಅಲ್ಲಿ, ಇಷ್ಟು ರೋಲ್ಗಳಲ್ಲಿ ಖುಷಿ ಕೊಡೋಂಥದ್ದು ಆಕ್ಟಿಂಗ್, ಗಾಯನ ಕೂಡ ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗಂತ ನಾನು ಒಂದನ್ನ ಚೂಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಆ ಒಂದು ಭಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಅದನ್ನ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡೇ ಕೆಲಸ ಮಾಡ್ತೀವಿ. ಏನಂದ್ರೆ ಆಕ್ಟಿಂಗ್ ಮಾಡ್ಬೇಕಾರಾಗ್ಲಿ ಅಥವಾ ಹಾಡು ಹೇಳ್ಬೇಕಾದ್ರೆ ಇವೆಲ್ಲ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ. ಸೊ ನಿರ್ಮಾಣ, ನಿರ್ದೇಶನ ಬಂದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಇದೆಲ್ಲ ಈಸಿ ಗೋಯಿಂಗು.
ಸೊ ಹಾಗಾಗಿ ಫಸ್ಟ್ ಆಕ್ಟಿಂಗ್ ಇಷ್ಟ ಆಗತ್ತೆ, ಗಾಯಕಿ, ನಿರ್ದೇಶನ, ಆಮೇಲೆ ನಿರ್ಮಾಣ ಚೆನ್ನಾಗಿ ದುಡ್ಡು ಬರ್ತಾ ಇದ್ರೆ ನಿರ್ಮಾಪಕಿ. ಫ್ಲೋಯಿಂಗ್ Flowing back. ಓಕೆ, ತಿರುಗಿ ಮತ್ತೆ ಹಾಕಿ ಮತ್ತೆ ಚಂದ ಒಂದು ಫಿಲ್ಮ್ ಮಾಡಬಹುದು ಅಂತ. ನಾವು ವಾಪಸ್ ಜಂಬದ ಹುಡುಗಿಗೆ ವಾಪಸ್ ಹೋಗೋದಾದ್ರೆ, ನಿಮ್ಮ ನಟನೆ ಬಗ್ಗೆ ನಾವು ಮಾತಾಡೋದಾದ್ರೆ, ಯಶ್ ಅವ್ರನ್ನ ನೀವೇ ಇಂಟ್ರೊಡ್ಯೂಸ್ ಮಾಡಿದ್ರಿ ಆ ಒಂದು ಚಿತ್ರದ ಮುಖಾಂತರ. ಸೊ ಆ ಆಯ್ಕೆ ಹೇಗಿತ್ತು? ಜಂಬದ ಹುಡುಗಿನಲ್ಲಿ ಯಶ್ ಅವಾಗ ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು. ಅದ್ರಲ್ಲಿ ನೋಡಿ ನಮ್ಮ ಮ್ಯಾನೇಜರ್ ಒಬ್ರು ನನ್ಗೆ ಹೇಳಿದ್ರು, ಅವಾಗ ನಾವು ಇಬ್ರು ಹೀರೋಸ್ ಬೇಕಿತ್ತು ಜಂಬದ ಹುಡುಗಿಗೆ. ಸೊ ಆ ಹೀರೋಸ್ಗಳಲ್ಲಿ ನಮ್ಗೆ ಇವರು ಸೂಟಬಲ್ ಅಂತ ಅನ್ನಿಸ್ತು. ಅದೇ ಟೈಮ್ಗೆ ನಮ್ಮ ಮ್ಯಾನೇಜರ್ ಕೂಡ ಫೋಟೋಸ್ ಎಲ್ಲ ಕೊಟ್ಟಿದ್ರು ಅವ್ರದ್ದು. ಹಾಗಾಗಿ ನಾನು ಅವ್ರನ್ನ ಆಕ್ಟಿಂಗ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು, ಸೆಲೆಕ್ಟ್ ಮಾಡಿದ್ವಿ. ಇನ್ನೊಬ್ರು ಜೈ ಆಕಾಶ್ ಅಂತ ತೆಲುಗು ಅವರು ಆಕಾಶಮ್ಮ ಅಂತ ಒಂದೇನೋ ಸಿನಿಮಾ ಮಾಡಿದ್ರ ಅವಾಗ. ಅವ್ರು ಒಂದು ಹೀರೋ, ಇವ್ರು ಒಂದು ಹೀರೋ, ಇಬ್ರು ಹೀರೋಸ್ ಮಾಡಿದವ್ರಿಗೆ ಫೇಸ್ ಎಲ್ಲ ಅದೇ ಸಿಮಿಲಾರಿಟಿ ಇತ್ತು. ಸೊ ಹಾಗಾಗಿ ಫಸ್ಟ್ ಟೈಮ್ ಜಂಬದ ಹುಡುಗಿ ಮಾಡಿದ್ದು. ಸೂಪರ್ ಮೇಡಮ್. ಸೊ ಇನ್ನ ನಾವು ಮುಂದೆ ಮಾತಾಡೋದಾದ್ರೆ, ಈ ಸಿನಿ ರಂಗದಲ್ಲಿ ಇನ್ನು ಬಿಂದಾಸ್ ಹುಡುಗಿ ಚಿತ್ರ ಮಾಡಿದ್ರಿ, ಹಾಗೆ ಸ್ಮಗ್ಲರ್ ಚಿತ್ರ ಕೂಡ ಮಾಡಿದ್ರಿ. ಎಷ್ಟು ಖುಷಿ ಅಂತ ಅನಿಸುತ್ತೋ ಆ ಎರಡು ಚಿತ್ರಗಳು ಕೂಡ? ನಿಜವಾಗ್ಲೂ ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾದ್ರೂ ಇಷ್ಟಪಟ್ಟು ಮಾಡ್ತೀವಿ, ಸಕ್ಸಸ್ ಸಿಗ್ಲಿ ಅಂತ. ಎವ್ರಿ ಮೂಮೆಂಟ್ ಅದೊಂದು ನಮ್ಗೊಂದು ಸಕ್ಸಸ್ ಸಿಗ್ಲಿ ಅಂತ ಖುಷಿಯಾಗಿ ಮಾಡ್ತೀವಿ. ಯಾವುದೇ ಒಂದು ಕೆಲಸ ನಾವು ಇಷ್ಟಪಟ್ಟು ಮಾಡಿದಾಗ ಅದು ಕಷ್ಟ ಅಂತ ಅನ್ಸಲ್ಲ. ಸೊ ಎಲ್ಲ ಪ್ರತಿಯೊಂದು ಬಿಂದಾಸ್ ಹುಡುಗಿ ಮಾಡ್ಬೇಕಾದ್ರೂ ತುಂಬಾ ಎಂಜಾಯ್ ಮಾಡಿದ್ವಿ. ನಂಗೆ ಆಕ್ಚುಲಿ ಫೈಟ್ ಸೀಕ್ವೆನ್ಸ್ ಇದ್ರೆ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಯಾಕೆಂದ್ರೆ ನನಗೆ ಜವಾಬ್ದಾರಿ ಜಾಸ್ತಿ ಇರಲ್ಲ ಅವಾಗ. ನಾನು ಓನ್ಲಿ ಏನ್ ಆಕ್ಟರ್ ಆಗಿರ್ತೀನಿ, ನಮ್ ಫೈಟ್ ಮಾಸ್ಟ್ರು ಡೈರೆಕ್ಟ್ ಆಗಿರ್ತಾರೆ ಅವಾಗ. ಸೊ ಹಾಗಾಗಿ ನಾನು ಈಸಿಯಾಗಿ ವರ್ಕ್ ಮಾಡ್ಬೋದು. ಅದನ್ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಈವನ್ ಸ್ಮಗ್ಲರ್ ಅಲ್ಲೂ ನಾನು ಫೈಟ್ಸ್ ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಖುಷಿ ಕೊಡ್ತು ನನಗೆ ನಾನು ಫೈಟ್ಸ್ ಮಾಡಿರೋದು ಸ್ಮಗ್ಲರ್ ಅಲ್ಲಿ. ಇವನ್ ಬಿಂದಾಸ್ ಹುಡುಗಿನಲ್ಲಿ ನನ್ಗೆ ಇನ್ಸ್ಪೆಕ್ಟರ್ ಫೈಟ್ ಮಾಡಿದೀನಿ ಒಂದು, ಅದು ತುಂಬಾ ಇಷ್ಟ ಆಗತ್ತೆ, ಖುಷಿ ಕೊಡ್ತು. ಹೌದು. ಓಕೆ, ಸಿನಿರಂಗದಲ್ಲಿ ಏಳು ಬೀಳು ಎಲ್ಲವನ್ನೂ ಸಹ ನೀವು ಕಂಡಿದ್ದೀರಿ. ಸೊ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರಿ? ನಾವ್ ಏನ್ ಹೇಗೆ ಅಂದ್ರೆ ಎಲ್ಲಾ ಜೀವನದಲ್ಲಿ ಇದ್ದಿದ್ದೆ ಅಲ್ವಾ. ಈವನ್ ನನ್ನ ಫ್ಯಾಮಿಲಿನಲ್ಲೂ ಸ್ವಲ್ಪ ನಾನು ತುಂಬಾ ಏರಿಳಿತಗಳನ್ನ ನೋಡ್ಬಿಟ್ಟೆ. ಖುಷಿ ಆದಾಗ ಹಿಗ್ಬಾರ್ದು, ಬೇಜಾರಾದಾಗ ಕುಗ್ಬಾರ್ದು ಅಂತಾರಲ್ಲ, ಉತ್ತಮವಾದ ಸೂತ್ರ ಇದು ಪ್ರತಿಯೊಬ್ಬರಿಗೂ. ಎಲ್ಲ ಲೆವೆಲ್ ಆಗಿ ತಗೊಂಡ್ರೆ ಬಂದಿದ್ದೆಲ್ಲ ಬರಲಿ, ಭಗವಂತನ ದಯ ಒಂದಿರಲಿ ಅಂತ ದೇವ್ರಿಗೆ ಮೊರೆ ಹೋಗ್ಬಿಡೋದು. ಕಷ್ಟ ಬಂದಾಗ್ಲೂ ದೇವ್ರಿಗೆ ಹೇಳೋದು, ಖುಷಿ ಕೊಟ್ಟಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡೋದು ಅಷ್ಟೇ. ಆತರ ನಾನ್ ಸ್ವಲ್ಪ ದೇವ್ರ ಭಕ್ತಿ ಮತ್ತೆ ಪೂಜೆ ಮಾಡೋದು, ದೇವಸ್ಥಾನಗಳು, ಟೆಂಪಲ್ ರೌಂಡ್ಸ್ ಈ ತರ ಎಲ್ಲ ಜಾಸ್ತಿ. ಸ್ವಲ್ಪ ಫ್ರೆಂಡ್ ಸರ್ಕಲ್ ಎಲ್ಲ ಕಮ್ಮಿನೇ. ತುಂಬಾ ರಿಸರ್ವ್ಡ್ ಕ್ಯಾರೆಕ್ಟರ್. ಅಂದ್ರೆ ನಾನ್ ರಿಸರ್ವ್ ಅನ್ನೋದಕ್ಕಿಂತ ನಂಗೆ ತುಂಬಾ ಅವ್ರ ಕ್ಯಾರೆಕ್ಟರ್ಸ್ ನಂತರ ಇದ್ದು, ಆತರ ಓಪನ್ ಹಾರ್ಟೆಡ್ ಇದ್ದು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಹಿಂದೆ ಒಂದ್ ಮುಂದೆ ಒಂದು, ಆತರ ಕ್ಯಾರೆಕ್ಟರ್ಸ್ ನನ್ಗೆ ಇಷ್ಟ ಆಗಲ್ಲ. ಹಾಗಾಗಿ ಅದೇನೋ ಗಾದೆ ಹೇಳ್ತಾರಲ್ಲ, ಹಾಗೆ ಗಾದೆಗಳು ಹೇಳ್ಬಾರ್ದು, ಇವಾಗ ಕಷ್ಟ ಆಗತ್ತೆ ಹೇಳಿದ್ರೆ. ಹಾಗಾಗಿ ನಾವು ಸ್ವಲ್ಪ ರಿಸರ್ವ್ಡ್ ಅಂತಾನೆ ಅನ್ಕೋತಾರೆ. ದೇವ್ರ ಹತ್ರ ಟೆಂಪಲ್ ರೌಂಡ್ಸ್ ಹೋಗ್ತೀನಿ, ಖುಷಿಯಾದ್ರೂ ಹೋಗ್ತೀನಿ, ಬೇಜಾರಾದ್ರೂ ಹೋಗಿ ದೇವ್ರ ಹತ್ರ ಹೇಳ್ತೀನಿ. ನಮ್ಮಮ್ಮ ನನಗೆ ತುಂಬಾ ಸಪೋರ್ಟಿವ್ ಇದ್ರು ಈ ವಿಚಾರದಲ್ಲಿ. ಯಾಕಂದ್ರೆ ಅವ್ರು ಪ್ರತಿ ಒಂದು ವಿಷಯದಲ್ಲೂ ನಾವು ಶೇರ್ ಮಾಡ್ತಾ ಇದ್ವಿ ನಮ್ಮಮ್ಮನ ಜೊತೆಗೆ. ನಮ್ಮಮ್ಮನ ಕಳ್ಕೊಂಡ್ಮೇಲೆ ನಾನು ತುಂಬಾ ಡಿಪ್ರೆಷನ್ಗೆ ಹೋದೆ, ತುಂಬಾ ಅಪ್ಸೆಟ್ ಆಗ್ಬಿಟ್ಟೆ ನಾನು. ಈಗ ಪರವಾಗಿಲ್ಲ, ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಮದ್ವೆ ಆದ್ಮೇಲೆ ನಾನು ಸ್ವಲ್ಪ ಕೋಪಪ್ ಆಗಿದ್ದರಿಂದ ಈಗ ನನ್ ಮಗ ಇದ್ದಾನೆ, ಸೊ ಅವ್ರ ಜೊತೆಗೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಈಗ ಪರವಾಗಿಲ್ಲ. ಇನ್ನು ಸಿನಿ ಜರ್ನಿ ಇಷ್ಟ ಆದ್ರೆ ಮೇಡಮ್, ಕನ್ನಡ ನಾಡು ಅಥವಾ ನೆಲೆ, ನಮ್ ಭಾಷೆ ಅಂತ ಬಂದ್ರೆ ಪ್ರಿಯಾ ಅವರು ಸಿಕ್ಕಾಪಟ್ಟೆ ಟೋಟಲಿ ರೆಬೆಲ್ ಅಂತಾನೆ ಹೇಳ್ಬೇಕು. ಎತ್ತಿದ್ರೆ ಗದೆ ಬಿಟ್ರೆ ಒದೆ ಅನ್ನೋ ಮಟ್ಟದಲ್ಲೇನೆ ಇರ್ತೀರಿ. ಸೊ ಈ ಒಂದು ಹೋರಾಟದ ಬದುಕಿನ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಾದ್ರೆ, ಹೋರಾಟ ಯಾವಾಗ್ಲೂ ಪ್ರತಿಯೊಬ್ಬರಿಗೂ, ನಮ್ಮವ್ರಿಗೆ ಆಗ್ಲಿ ಹೊರಗಡೆಯವರು ಎಷ್ಟು ಇದ್ ಮಾಡ್ತಾರೆ ನೋಡಿ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ನೀರು, ನಮ್ತನ ಅನ್ನೋದು ಸ್ವಲ್ಪನಾದ್ರೂ ನಮ್ಗೆ ಇರಬೇಕು. ಪ್ರತಿಯೊಬ್ಬ ಕನ್ನಡಿಗನಿಗೂ ಅದು ಇರ್ಲೇಬೇಕಾದಂತ ವಿಚಾರ. ಅದ್ರ ಬಗ್ಗೆ ನಾನು ಹೋರಾಟಗಳು ಮಾಡೋದು ತುಂಬಾ ಖುಷಿ ಅನ್ಸುತ್ತೆ. ಆಮೇಲೆ ತುಂಬಾ ಸಮಸ್ಯೆಗಳಿದೆ ಇಲ್ಲಿ. ಕೆಲವೊಬ್ಬರಿಗೆ ಸಮಸ್ಯೆನ ಪರಿಹಾರ ಮಾಡಬೇಕು ಅನ್ನೋರ್ಗೆ ಪೊಸಿಷನ್ಸ್ ಇರಲ್ಲ. ಕೆಲವೊಬ್ರು ಪೊಸಿಷನ್ ಇದ್ದು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇರಲ್ಲ. ಸೊ ಆ ವಿಚಾರದಲ್ಲಿ ನನ್ನ ಕೈಲಿ ಎಷ್ಟಾಗತ್ತೆ, ನಾನು ಮಹಿಳಾ ರಾಜ್ಯಾಧ್ಯಕ್ಷ ಆಗಿ ಕೆಲಸ ಮಾಡಿದೆ ಕರವೇನಲ್ಲಿ. ಸೊ ಹಾಗಾಗಿ ಸುಮಾರು ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗೋ ವಿಚಾರದಲ್ಲಾಗಿರ್ಲಿ, ನಮ್ಮ ರೈಲ್ವೆ ಇದರಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಸ್ಗೆ ಕೆಲಸ ಸಿಗ್ತಾ ಇತ್ತು. ಅವಾಗ ಫಸ್ಟ್ ಕನ್ನಡಿಗರಿಗೆ ಆಗ್ಬೇಕು ಅಂತ ಹೋರಾಟ ಮಾಡಿದ್ವಿ. ಅವಾಗ ನಾರಾಯಣ್ ಗೌಡ್ರು
ಅವ್ರ ಜೊತೆಗೆ ನಾನು ಅವಾಗೆಲ್ಲ ಅದಕ್ಕೆಲ್ಲ ನಾನು ಹೋರಾಟ ಮಾಡಿ ಯಾಕೆ ಮಾಡಿದೆ ಅಂದ್ರೆ ನಮ್ಮ ಕನ್ನಡಿಗರಿಗೆಲ್ಲ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಅಂದಾಗ ನಾನು ಅದಕ್ಕೆ ನ್ಯಾಯಪರವಾಗಿ ನಾನು ನಿಂತು ಹೋರಾಟ ಮಾಡಿದೆ. ಆಮೇಲೆ ಕಾವೇರಿ ಗಲಾಟೆಗಳಲ್ಲಿ ತುಂಬಾ ಭಾಗವಹಿಸಿ ನಾನು ಮಾಡ್ತಾ ಇದ್ದೆ. ಆಮೇಲೆ ಸರೋಜಿನಿ ನಾಯ್ಡು ಅವ್ರದ್ದು ಪ್ರಾಬ್ಲಮ್ ಆಗಿತ್ತು, ಅವಾಗ ಹೋರಾಟ ಸಿಕ್ಕಾಬಟ್ಟೆ ಈ ತರ ವಿಚಾರಗಳಲ್ಲಿ ನಾನು ಹೋರಾಟ ಮಾಡಿದ್ದೀನಿ ನಿಜವಾಗ್ಲು. ಎಸ್, ಏನೇ ಒಂದು ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಂತ ಇದ್ರೂ ಕೂಡ ಓಕೆ ನಾನು ಇದೀನಿ ಅನ್ನೋಂತಹ ನಿಟ್ಟು ನಿಮ್ಮದು. ಹೌದು. ಸೊ ತುಂಬಾನೇ ಖುಷಿ ಕೊಡುತ್ತೆ ನಿಮ್ಗೆ ಒಬ್ರಿಗೆ ಸಹಾಯ ಮಾಡೋದು ಅಂದ್ರೆ ಅಷ್ಟೇ ಅಲ್ವಾ ಮೇಡಮ್, ಎಷ್ಟು ಖುಷಿನೇ ಕೊಡುತ್ತೆ ಅದು. ಹೌದು ಹೌದು ನಿಜವಾಗ್ಲು. ಅಲ್ಲ ನಾವ್ ಏನೂನು ತಗೊಂಡ್ ಹೋಗಲ್ಲ ಅಲ್ವಾ. ಸೊ ಇಲ್ಲಿರೋವರೆಗೂ ಒಂದಷ್ಟು ಜನ ನಾವು ಸಹಾಯ ಮಾಡಿದಷ್ಟು ಜನ ನಮ್ಮನ್ನ ನೆನ್ಸ್ಕೊಂಡು ಅವ್ರು ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡ್ತಾರಲ್ಲ, ಅದೇ ನಮ್ಗೆ ಉಳಿಯೋದು. ಅದೇ ನಮ್ಗೆ ನಮ್ಮಲ್ಲಿರೋ ಅಂತ ನೆಗೆಟಿವ್ಸ್ ಹೋಗಿ ಒಂದು ಪಾಸಿಟಿವಿಟಿ ಬರುತ್ತೆ. ಒಬ್ರಿಗೆ ನಾವ್ ಯಾವಾಗ ಸಹಾಯ ಮಾಡ್ತೀವಿ, ಅಪ್ಪ ನಮಗ್ ಮಾಡಿದ್ರಪ್ಪ ಥ್ಯಾಂಕ್ಸ್, ಅವ್ರು ಖುಷಿಯಾಗಿರ್ಲಿ, ಅವ್ರ ಆರೋಗ್ಯವಾಗಿರ್ಲಿ, ಏನೋ ಒಂದು ಹರಿಸ್ತಾರೆ, ಆ ಒಂದು ಅವ್ರ ಮನ್ಸಲ್ಲಿ ಅನ್ಕೊಳ್ಳೋದು ಒಂದು ನಮಗೆ ಅದು ಒಳ್ಳೇದಾಗತ್ತೆ. ಆ ಒಂದು ಪಾಸಿಟಿವ್ ಆಗಿ ಅದು ಕನ್ವರ್ಟ್ ಆಗತ್ತೆ. ಸೊ ಆ ಒಂದು ನೇಚರ್ ಬೆಳೆಸ್ಕೋಬೇಕು ಪ್ರತಿ ಮನುಷ್ಯ. ಆದ್ರೆ ಇತ್ತೀಚಿಗೆ ನೋಡ್ತಾ ಇರೋದು ನೋಡಿದ್ರೆ ಮನುಷ್ಯ ಒಬ್ರಿಗೆ ಒಳ್ಳೇದ್ ಮಾಡೋದಕ್ಕಿಂತ ಜಾಸ್ತಿ ಅವ್ರನ್ನ ಕೇಳ್ ಬಯಸೋದೇ ಜಾಸ್ತಿ ಆಗೋಗಿದ್ಯಾ. ಅದು ನಿಜವಾಗ್ಲೂ ಬೇಜಾರಾಗತ್ತೆ. ನಾವು ಒಳ್ಳೇದ್ ಮಾಡಿದವರು ಕೇಳ್ ಬಯಸೋದೇ ಜಾಸ್ತಿ ಆಗ್ಬಿಟ್ರೆ ಅವಾಗ ನಮ್ಮಲ್ಲಿರೋ ಗುಣಗಳು ಹೋಗ್ಬಿಡುತ್ತವಪ್ಪ, ನಮ್ ಪಾಡಿಗೆ ನಾವ್ ಇದ್ಬಿಡೋಣ, ಯಾರಿಗೂ ಮಾಡಬಾರ್ದು ಅನ್ನೋ ಒಂದು ಇದು ಮನಸ್ಥಿತಿಗೆ ತಂದ್ಬಿಡ್ತಾರೆ. ಸೊ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ ಸರೌಂಡಿಂಗ್ ಅಲ್ಲಿ ನಮ್ಗೆ ಯಾವ್ದು ಕಣ್ಣಿಗೆ ಕಾಣಿಸುತ್ತೆ, ಯಾವ್ದು ನಮ್ ಕಿವಿಗೆ ಬೀಳುತ್ತೆ, ಇಂಥವ್ರಿಗೆ ನಮ್ಮಿಂದ ಸಹಾಯ ಆಗತ್ತೆ ಅನ್ನೋರಿಗೆ ಖಂಡಿತ ಸಹಾಯ ಮಾಡೋಣ. ಅದೊಂಥರ ಸಾರ್ಥಕತೆ ಅಲ್ವಾ, ನಮ್ಗೊಂದು ಹಾರೈಕೆ ಕೇಳಿದ್ರೇನೆ ಒಂದ್ ಸಾರ್ಥಕತೆ. ಹೌದು. ಎಸ್, ಇಂಥದೇ ಸಾರ್ಥಕವಾದಂತಹ ಮಾತುಗಳ ಮಧ್ಯೆ ನಾವು ಸಾಕ್ತಾ ಇದೀವಿ. ಮುಂದೆನೂ ಕೂಡ ಮಾತಾಡೋಣ. ಮೇಡಮ್, ನೀವೇ ಮೆಚ್ಚಿರುವಂತಹ ಗೀತೆ ಮುತ್ತು ಅನ್ನುವಂತಹ ಗೀತೆ ನಿಮ್ಗೋಸ್ಕರ ಮೂಡಿ ಬರ್ತಾ ಇದೆ ಈ ಸಮಯದಲ್ಲಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಿನಿ ದನಿಯಲ್ಲಿ ನಾವು ಸಾಕ್ತಾ ಇದೀವಿ. ಹಾಗೆ ಪ್ರಿಯಾ ಹಾಸನ್ ಮೇಡಮ್ ನಿಮ್ಗೊಂದು ಒಬ್ರು ಸಂದೇಶ ಕೂಡ ಕಳಿಸಿದ್ದಾರೆ. ವೀರೇಶ್ ಇಳಿಗೇರ್ ಹಿಟ್ನಾಳ್ ಇವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರಿಯಾ ಹಾಸನ್ ಮೇಡಮ್ಗೆ ನಮಸ್ಕಾರಗಳು. ಕನ್ನಡದಲ್ಲಿ ಲೇಡಿ ಮಾಸ್ ಮೂವಿ ಸ್ಟಾರ್ ಅಂದ್ರೆ ಮಾಲಾಶ್ರೀ ಮೇಡಮ್ ಬಿಟ್ರೆ ನೀವೇನೆ. ನಿಮ್ಮಿಂದ ಕನ್ನಡ ಚಿತ್ರರಂಗಕ್ಕೆ ಪ್ಯಾನ್ ಇಂಡಿಯಾ ಮೂವಿ ತೆಗೆಯುವಂತಹ ನಟ ಸಿಕ್ಕಿದ್ದಾರೆ, ಯಶ್ ಅವ್ರು ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಸ್ತ್ರೀ ಪ್ರಧಾನ ಚಿತ್ರಗಳು ಬರೋದು ಕಡಿಮೆ ಆಗಿದೆ. ಅದರಲ್ಲಿ ಮಾಲಾಶ್ರೀ ಅವರು ಹಾಗೆ ರಾಗಿಣಿ ಮತ್ತು ನೀವು ಬಿಟ್ರೆ ಇನ್ಯಾರು ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಮೂವಿಗಳನ್ನ ನೋಡ್ತಾ ಇದ್ದೀವಿ, ತುಂಬಾನೇ ಖುಷಿ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಂದೇಶ ನಿಮ್ಗೋಸ್ಕರ ಬಂದಿದೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮುಂದೆ ಸಹ ನನ್ನ ಚಿತ್ರಗಳು ಬರುತ್ತೆ, ನೋಡಿ ಇದೇ ರೀತಿ ಎಂಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಸ್, ಈಗ ರ್ಯಾಪಿಡ್ ಫೈರ್ ರೌಂಡ್ ಮೇಡಮ್. ಸೊ ಹಾಗೆ ಒಂಚೂರು ಕ್ವೆಶನ್ಸ್ ಅನ್ನ ಕೇಳ್ತೀನಿ. ಸೊ ಎಲ್ಲ ಒಂದ್ ಲೈನ್ ಅಲ್ಲಿ ನೀವು ಉತ್ತರ ಕೊಡಬೇಕಾಗತ್ತೆ. ಸೊ ಪ್ರಿಯಾ ಮೇಡಮ್ ಅವ್ರನ್ನ ನೋಡಿದಾಗ್ಲೆಲ್ಲಾನು ಕೂಡ ವೆಸ್ಟರ್ನ್ ಅಟೈರ್ ಅಲ್ಲಿ ಇರ್ತಾರೆ. ನಿಮ್ಗೆ ವೆಸ್ಟರ್ನ್ ಅಟೈರ್ ಜಾಸ್ತಿ ಇಷ್ಟನಾ ಅಥವಾ ಟ್ರೆಡಿಷನಲ್ ಸೀರೆನಲ್ಲಿ ಇರೋದಕ್ಕೆ ಜಾಸ್ತಿ ಇಷ್ಟನಾ? ಟ್ರೆಡಿಷನಲ್. ಸೊ ಆಪ್ಷನ್ ಬಿ ಅಲ್ಲಿಗೆ. ನಿಮ್ಮ ಡ್ರೀಮ್ ರೋಲ್ ಅಂದ್ರೆ ಯಾವ್ದು? ಇಂತ ಒಂದು ರೋಲ್ ನಾನ್ ಮಾಡ್ಲೇಬೇಕು ನನ್ನ ಜೀವನದಲ್ಲಿ ಅನ್ನೋದಾದ್ರೆ ಯಾವ್ದು? ಶ್ರೀದೇವಿ ಮಾಡಿರೋ ಅಂತ ಫಿಲ್ಮ್ಸ್ ಎಲ್ಲ ಇಷ್ಟ ನನಗೆ. ಓ, ಸೊ ಅವ್ರ ರೀತಿ ಯಾವ್ದಾದ್ರು ಒಂದು ರೋಲ್ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರಿ. ಡ್ಯಾನ್ಸ್ ಸಬ್ಜೆಕ್ಟ್ ಇರಬೇಕು, ಆ ತರದೊಂದು ಕ್ಯಾರೆಕ್ಟರ್ಸ್ ಇರಬೇಕು. ಊಟದ ವಿಚಾರದಲ್ಲಿ ಏನಿಷ್ಟ ಪ್ರಿಯಾ ಮೇಡಮ್ಗೆ? ನಂಗೆ ವೆಜಿಟೇಬಲ್ ಪಲಾವ್ ಇಷ್ಟ. ಸೊ ಟಾಪ್ 1 ಅದಂತೂ. ಒಂದು ಡ್ರೀಮ್ ಡೆಸ್ಟಿನೇಷನ್, ನಾನು ಈ ಡೆಸ್ಟಿನೇಷನ್ ನನ್ನ ಲೈಫಲ್ಲಿ ವಿಸಿಟ್ ಮಾಡ್ಲೇಬೇಕು ಅನ್ನೋದಾದ್ರೆ ಯಾವ್ದು? ನಾನು ಅನ್ಕೊಂಡಿದ್ದ ಜಾಗ ಎಲ್ಲ ನೋಡಿದ್ದೀನಿ ನಾನು ಆಲ್ರೆಡಿ. ಆದ್ರೂ ನಂಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಕ್ಕೆ ತುಂಬಾ ಇಷ್ಟ. ಸೊ ಮತ್ತೊಮ್ಮೆ ವಿಸಿಟ್ ಮಾಡ್ಬೇಕಾ ಅಥವಾ ಫಸ್ಟ್ ವಿಸಿಟ್ ಮತ್ತೊಮ್ಮೆ ಮಾಡ್ಬೇಕು, ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು. ಓಕೆ, ಒಬ್ಬ ಡ್ರೀಮ್ ಹೀರೋ ಜೊತೆ ಕೆಲಸ ಮಾಡ್ಬೇಕು ಅನ್ನೋದಾದ್ರೆ, ಸೊ ಈ ಹೀರೋ ಜೊತೆ ನಾನ್ ಮತ್ತೆ ಕೆಲಸ ಮಾಡ್ಬೇಕು ಅನ್ನೋದಾದ್ರೆ ಯಾರ ಜೊತೆ ಕೆಲಸ ಮಾಡ್ಬೇಕು? ತುಂಬಾ ಜನ ಇದಾರೆ, ಆತರ ಹೇಳಕ್ಕಾಗಲ್ಲ. ಒಬ್ರು ಹೀರೋಗೆ ನೀವು ಮಾಡ್ಬಿಟ್ರೆ ಜಾಸ್ತಿ ಇದೆ ಅಂತ ಆಯ್ತು. ಇಲ್ಲ, ಅದೊಂಥರ ಒಂದೊಂದ್ ಕ್ಯಾರೆಕ್ಟರ್ ಒಬ್ರು ಇಷ್ಟ ಆಗ್ತಾರೆ. ಆಕ್ಷನ್ ಅಂದ್ರೆ ಒಬ್ರು ಇಷ್ಟ ಆಗ್ತಾರೆ, ಇನ್ನೊಂದು ಫ್ಯಾಮಿಲಿ ಸಬ್ಜೆಕ್ಟ್ ಅಂದಾಗ ಬೇರೆ ಹೀರೋ ಇಷ್ಟ ಆಗ್ತಾರೆ. ಹಾಗೆ ಒಬ್ರಿಗೆ ಆತರ ನಾವು ಹೇಳಕ್ ಆಗಲ್ಲ. ಸೊ ಇದು ಸ್ವಲ್ಪ ಬ್ಲಾಂಕ್ ಇಟ್ಬಿಡೋಣ. ಸಿನಿಮಾ ಹಾಗೂ ಕುಟುಂಬ ಎರಡು ಕಣ್ಣುಗಳಿದ್ದ ಹಾಗೆ. ಸೊ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಿ? ಎರಡೂನು ಅಷ್ಟೇ ಮುಖ್ಯ, ಆದ್ರೆ ಫ್ಯಾಮಿಲಿಗೆ ಫಸ್ಟ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಏನೇ ಆದ್ರೂನು ಖುಷಿ ಆಗ್ಲಿ ದುಃಖ ಆಗ್ಲಿ ಎಲ್ಲಾನು ಶೇರ್ ಮಾಡೋದು ನಮ್ಮ ಫ್ಯಾಮಿಲಿ ಜೊತೆಗೆ ಫಸ್ಟ್. ನಾವು ರಾರಾಜಿಸ್ತಾ ಇರ್ಬೇಕಾದ್ರೆ ಫಿಲ್ಮ್ ನಲ್ಲಿ ಎಲ್ಲ ಇರುತ್ತೆ, ಆದ್ರೆ ಏನೂ ಇಲ್ಲ ಅಂದಾಗ ನಮ್ಮನ್ನ ನೋಡೋದು ಫ್ಯಾಮಿಲಿನೇ. ನಿಜ ನಿಜ, ಯಾವಾಗ್ಲೂ ನಮ್ಮ ಸಪೋರ್ಟ್ ಸಿಸ್ಟಮ್ ಕುಟುಂಬನೇ. ಹೌದು, ಬ್ಯಾಕ್ ಬೋನ್ ಇಸ್ ಫ್ಯಾಮಿಲಿ. ನೀವು ಜಂಬದ ಹುಡುಗಿನ ಅಥವಾ ಓ ಕಮಾನ್ ಬಿಂದಾಸ್ ಹುಡುಗಿನ?
ಜಂಬದ ಹುಡುಗಿ ಖಂಡಿತ ಅಲ್ಲ, ಬಿಂದಾಸ್ ಹುಡುಗಿ. ಸೊ ಇಲ್ಲೂ ಕೂಡ ಆಪ್ಷನ್ ಬಿ. ಸೊ ಒಂದ್ ಫೇವ್ರೆಟ್ ಡೈಲಾಗ್ ನಿಮ್ಮ ಮೂವಿಯಿಂದ ಯಾವ್ದಾದ್ರು ಹೇಳೋದಾದ್ರೆ ಪ್ಲೀಸ್, ಒಂದ್ ಡೈಲಾಗ್. ಸೊ ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಬೇಕಾ? ಆನ್ ಸ್ಪಾಟ್ ಒಂದ್ ಡೈಲಾಗ್. ನನ್ಗೆ ಈ ಡೈಲಾಗ್ ಅಂತ ತುಂಬಾ ಇಷ್ಟ ಅನ್ನೋದಾದ್ರೆ ಯಾವ್ದು ಇಷ್ಟ ಪಡ್ತೀರಿ, ಯಾವ್ದು ಹೇಳ್ತೀರಿ? ತುಂಬಾ ಒಂದೊಂದ್ ಫಿಲ್ಮ್ ಅಲ್ಲಿ ಒಂದೊಂದ್ ಡೈಲಾಗ್ ಹಿಟ್ ಆಗಿದೆ. ನೀವ್ ಇಂಥದ್ ಬೇಕಂದ್ರೆ ಹೇಳ್ಬೋದಪ್ಪ. ಓಕೆ, ಒಂದ್ ಹಾಡಲ್ಲಿ ಒಂದ್ ಅರ್ಧ ಹಾಡಷ್ಟು ಕಾಲಾವಕಾಶ ಇರುತ್ತೆ. ಸೈಲೆಂಟ್ ಒಂದ್ ಡೈಲಾಗ್ ಇದಾಯ್ತು. ನಮ್ಮ ಬಿಂದಾಸ್ ಹುಡುಗಿದ ಒಂದ್ ಡೈಲಾಗ್, ಯಾರ ಹತ್ರ ಮಾತಾಡ್ತಾ ಇದ್ಯಾ, ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡು, ಇಲ್ಲ ಅಂದ್ರೆ ಚಿತ್ರಾನ್ನ ಆಗೋಗುತ್ತೆ. ಓಕೆ, ಸೊ ಫೇಸ್ ಅಲ್ಲೂ ಅಷ್ಟೇ ಸೈಡ್ ಅಲ್ಲಿ ಇದ್ಬಿಡು ಅನ್ನೋ ಮಟ್ಟದಲ್ಲಿ ಇತ್ತು. ಯಾಕೆಂದ್ರೆ ಹೆಣ್ಮಕ್ಳನ್ನ ಜಾಸ್ತಿ ನೋಡಿತಾ ಇರ್ತಾರಲ್ಲ, ಅವಾಗ ಅವರಿಗೆಲ್ಲ ಆಗುತ್ತೆ. ಎಸ್, ಇನ್ನು ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಸಂದೇಶಗಳನ್ನ ಓದೋಣ. ಒಂದು ಹಾಡಿನ ನಂತರ ಮತ್ತೆ ವಾಪಸ್ ಆಗೋಣ, ನಮ್ಮ ಮಾತುಕತೆ ಕಂಟಿನ್ಯೂ ಮಾಡೋಣ. ಮೇಡಮ್, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಿನಿದನಿಯಲ್ಲಿ ನಾವು ಸಾಕ್ತಾ ಇದೀವಿ ರೆಬಲ್ ಕ್ವೀನ್ ಪ್ರಿಯಾ ಹಾಸನ್ ಅವ್ರ ಜೊತೆಗೆ ಮಾತುಕತೆ ಕೂಡ ಸಾಕ್ತಾ ಇದೆ. ಸಂದೇಶವನ್ನ ಕಳಿಸಿದರೆ ಆಳಂದ ತಾಲೂಕಿನಿಂದ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಕಲಬುರಗಿ ಜಿಲ್ಲೆಯಿಂದ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಡೈರೆಕ್ಷನ್ ಮಾಡಿದಂತಹ ಚಿತ್ರಗಳನ್ನ ನೋಡೋದು ತುಂಬಾನೇ ಇಷ್ಟ ಆಗ್ತಿದೆ. ಹಾಗೆ ಧಾರಾವಾಹಿ ಡೈರೆಕ್ಷನ್ ಮಾಡೋ ಇಂಟೆನ್ಷನ್ ಏನಾದ್ರೂ ಇದೆಯಾ ಅಂತ. ನಮಸ್ಕಾರ, ಶಿವನಂಜಪ್ಪ ಅವರಲ್ಲ? ಶಿವಲಿಂಗಪ್ಪ. ನಮಸ್ಕಾರ ಶಿವಲಿಂಗಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಮೆಸೇಜ್ ಕಳಿಸಿದಕ್ಕೆ ತುಂಬಾ ಖುಷಿ ಆಯ್ತು. ನಿರ್ದೇಶನ ಇಷ್ಟ ಆಯ್ತು ಅಂತ ಹೇಳಿದ್ರಿ. ನಿಜವಾಗ್ಲೂ ಅದು ತುಂಬಾ ಜವಾಬ್ದಾರಿ ಇರುವಂತ ಕೆಲಸ. ಖಂಡಿತ ಮಾಡ್ತೀನಿ. ನನಗೂ ಕೂಡ ತುಂಬಾ ಇಷ್ಟ ಇದೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಬೇಕು, ಒಳ್ಳೊಳ್ಳೆ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂತ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನಿಮ್ಗೆ ನಿರ್ದೇಶನ ಮಾಡಿ ನಮ್ಮ ಜನರಿಗೆ ತಲುಪಿಸ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಅದಕ್ಕೆಲ್ಲ ಕಾಲಾವಕಾಶ ಇವಾಗ ಬರ್ತಾ ಇದೆ. ಖಂಡಿತ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರ್ಲಿ. ಥ್ಯಾಂಕ್ ಯು. ಸುಮಿತ್ರಾ ಅವರು ಸಂಡೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ಸ್ಪೋರ್ಟ್ಸ್ ಪರ್ಸನಾಲಿಟಿ, ಎಸ್ಪೆಷಲಿ ಮಹಿಳೆಯರು ಇರುವಂತಹ ಸ್ಪೋರ್ಟ್ಸ್ ಪರ್ಸನಾಲಿಟಿ, ಇದೊಂದು ಸಬ್ಜೆಕ್ಟ್ ಇಟ್ಕೊಂಡು ಫಿಲ್ಮ್ ನಲ್ಲಿ ಮಾಡಿ ಮೇಡಮ್ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅರೆ ವಾವ್, ಥ್ಯಾಂಕ್ ಯು ಸೋ ಮಚ್. ನಿಜಾಗ್ಲೂ ಖುಷಿ ಅನ್ಸುತ್ತೆ ನೋಡಿ. ಮೊನ್ನೆ ತಾನೇ ನಮ್ಮ ಮಹಿಳಾ ಕ್ರಿಕೆಟಿಗರು ವಿನ್ ಆಗಿ ಬಂದಿದ್ದಾರೆ. ಸೊ ನಮ್ಗೆ ಇವಾಗ ಯಾವುದೇ ಒಂದು ಕ್ರೀಡಾದಲ್ಲಿ ಮಹಿಳೆಯರು ಇಲ್ಲ ಅನ್ನೋ ಹಾಗೆ ಇಲ್ಲ ಬಿಡಿ. ನಿಜವಾಗ್ಲೂ ಅದು ಒಳ್ಳೆ ಸಬ್ಜೆಕ್ಟ್. ನಾನು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಮಹಿಳೆಯರು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ಗೆ ಬಂದು ಒಂದು ಮಹಿಳೆಯ ನಿರ್ದೇಶನ ಮಾಡಿರೋಂತ ಚಿತ್ರ ಅಂದಾಗ ನೀವೆಲ್ಲರೂ ಅದೇ ರೀತಿನಲ್ಲಿ ಬಂದು ಸಿನಿಮಾಗಳನ್ನ ನೋಡ್ಬೇಕು. ಅವಾಗಷ್ಟೇ ಮಹಿಳೆಯರ ಸಿನಿಮಾ ಆಗ್ಲಿ, ಮಹಿಳೆಯರ ನಿರ್ದೇಶನದ ಸಿನಿಮಾಗಳು ಹೆಚ್ಚು ಬರ್ತವೆ. ನಮಗೂ ಅವಾಗ ತುಂಬಾ ಖುಷಿ ಅನ್ಸುತ್ತೆ ಸಿನಿಮಾಗಳು ಮಾಡಕ್ಕೆ. ನಿಜ ಖುಷಿ ಆಯ್ತು ನಿಮ್ಮ ಒಂದು ಸಂದೇಶ ಕೇಳಿ ನನಗೆ. ನಾನು ಖಂಡಿತ ಈ ಪ್ರಯತ್ನ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಈ ಸಲ ಕಪ್ ನಮ್ದು ಅಂತ ಹೇಳೋಂತ ಸಿಚುವೇಶನ್ ಹೌದು. ತುಂಬಾ ಖುಷಿಯ ವಿಚಾರ ಕೂಡ ಕ್ರಿಕೆಟ್ ವಿಚಾರದಲ್ಲಿ. ಇನ್ನು ಮೇಡಮ್ ಮುಂದುವರಿತಾ, ಚಿತ್ರರಂಗ ಅನ್ನೋದು ಒಂದು ಸೈಡ್ ಪಾರ್ಟ್ ಆದ್ರೆ ನಿಮ್ಗೆ ಇಷ್ಟ ಆಗಿರುವಂತಹ ಮತ್ತೊಂದು ಫೀಲ್ಡ್ ಏನಾಗಿರಬಹುದು? ಚಿತ್ರರಂಗ ಬಿಟ್ರೆ ಓಕೆ, ನಂಗೆ ಈ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಅನ್ನೋದಾದ್ರೆ ಯಾವ ಫೀಲ್ಡ್? ಇಲ್ಲ, ನಿಜವಾಗ್ಲೂ ಚಿತ್ರರಂಗನೇ ಉಸಿರು. ಕಲೆ ಇರೋರಿಗೆ ನಮ್ಗೆ ಅದೇ ಒಂದು ಉಸಿರು. ಅದರಲ್ಲೇ ಒಂಥರ ನಮ್ಗೆ ಸಿನಿಮಾ ಮಾಡ್ತಾ ಇದ್ರೆ, ಶೂಟಿಂಗ್ ಅಲ್ಲಿ ಇದ್ರೆ, ಸಿನಿಮಾದೇ ವರ್ಕ್ಗಳು ಮಾಡ್ತಾ ಇದ್ರೆ, ಜನಕ್ಕೆ ನಾವು ಸಿನಿಮಾಗಳು ಮುಟ್ಟಿಸ್ತಾ ಇರ್ಬೇಕು, ಜನ ನೋಡ್ತಾ ಇರ್ಬೇಕು. ಈ ರೀತಿಯಾದಂತ ಆಕ್ಟಿವಿಟೀಸ್ ಅಲ್ಲೇ ನಾವು ಮುಳುಗೋಗಿರೋದ್ರಿಂದ ನಾವ್ ಇದರಿಂದ ಹೊರಲೋಕಕ್ಕೆ ಬರೋ ಅಂತ ಒಂದು ಯೋಚನೆನೂ ಬಂದಿರಲ್ಲ ತಲೆನಲ್ಲಿ. ಸೊ ಹಾಗಾಗಿ ನನಗೆ ಇದೇ ಫೀಲ್ಡೇ ಇಷ್ಟ. ವೆರಿ ನೈಸ್. ಸೊ ನಿಮ್ಮ ಮುಂದಿನ ಯೋಜನೆ? ನಿಜ, ಒನ್ ಮೋರ್ ಥಿಂಗ್ ಏನ್ ಹೇಳ್ಬೇಕಂದ್ರೆ, ಇದು ಮಹಿಳಾ ಒಂದು ಉದ್ಯಮಿಗಳು ಏನು ಇದು ಮಾಡ್ತಾ ಇದ್ದಾರೆ. ನಾನು ಈ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೆ. ಮದ್ವೆ ಆದ್ಮೇಲೆ ನನ್ಗೆ ನಮ್ಮ ಹಸ್ಬೆಂಡ್ಗೂ ಸಹ ಇದು ತುಂಬಾ ಇಷ್ಟ ಆಯ್ತು. ಫಾರ್ಮರ್ ಇದಾಗಿ ರೈತರು ಏನ್ ಕೆಲಸ ಮಾಡ್ತಾ ಇದಾರಲ್ಲ ಇವತ್ತು, ಅದರಲ್ಲಿ ಎಷ್ಟು ಒಂದು ಪ್ರಾಫಿಟ್ ಇದೆ. ಆದ್ರೆ ಸರಿಯಾದ ರೀತಿನಲ್ಲಿ ಕೆಲವೊಬ್ರು ಅದನ್ನ ಯೂಸ್ ಮಾಡ್ಕೋತಾ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸಹ ನಾನು ಒಂದು ಸಬ್ಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮತ್ತೆ ಒಂದು ಉದ್ಯಮಿಯಾಗಿ ಬೆಳೆದಿದ್ರೆ ಚಿತ್ರರಂಗದಲ್ಲಿ ಈ ಒಂದು ಟೆಕ್ನಿಷಿಯನ್ಸ್ ಈ ತರ ಒಂದು ವರ್ಕ್ಗಳು ಸಿಗುತ್ತೆ. ಅದೇ ಬೇರೊಂದು ಏನಾದ್ರೂ ಉದ್ಯಮ ಮಾಡೋಣ ಅನ್ನೋ ಒಂದು
ಆಲೋಚನೆ ಸಹ ಮಾಡಿದ್ದೆ. ಯಾಕೆಂದ್ರೆ ತುಂಬಾ ಮಹಿಳೆಯರಿಗೆ ಅದರಿಂದ ಕೆಲಸ ಸಿಗುತ್ತೆ. ತುಂಬಾ ಮಹಿಳೆಯರ ಒಂದು ಫ್ಯಾಮಿಲಿ ಲೀಡ್ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಕಷ್ಟಪಟ್ಟು. ಅಷ್ಟು ಜನಕ್ಕೆ ಒಂದು ಉದ್ಯೋಗ ಸಿಗುವಂತ ಅವಕಾಶ ಆಗುತ್ತಲ್ಲ ಅಂತ ಆ ತರದ್ ಏನಾದ್ರೂ ಒಂದು ಉದ್ಯಮ ಮಾಡ್ಬೇಕನ್ನೋ ಒಂದು ಆಲೋಚನೆ ಇದೆ ನನಗೆ. ಖಂಡಿತ ಅದ್ರ ಬಗ್ಗೆ ಇನ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ಆಕ್ಚುಲಿ ಮಹಿಳಾ ಸಬಲೀಕರಣಕ್ಕೆ ಉತ್ತಮವಾದಂತಹ ಉದಾಹರಣೆ, ಹಾಗೆ ಒಳ್ಳೆ ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತೀರಿ ಅಂತ ಭಾವಿಸ್ತೀವಿ. ಹೌದು, ಖಂಡಿತ. ಎಸ್ ಮೇಡಮ್. ಸೊ ನಿಮ್ಮ ಮುಂದಿನ ಯೋಚನೆ ಏನೇನಿದೆ? ಅದೇ ಇವಾಗ ನಾನು ಒಂದು ಆಲ್ರೆಡಿ ಹೇಳ್ದೆ, ಮಹಿಳಾ ಉದ್ಯಮಿಯಾಗಿ ಮಾಡ್ಬೇಕು. ಮತ್ತೆ ತುಂಬಾ ಜನ ಏನು ಕಷ್ಟಪಡ್ತಾ ಇದ್ದಾರೆ ಮಹಿಳೆಯರು. ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ, ಪರವಾಗಿಲ್ಲ. ಈಗ ಎಲ್ಲ ಅವ್ರವ್ರ ಕಾಲ್ ಮೇಲೆ ನಿಂತಿದ್ದಾರೆ ಎಷ್ಟೋ ಜನ. ಮತ್ತೆ ಅವರ ವೇ ಆಫ್ ಥಿಂಕಿಂಗ್ ಕೂಡ ತುಂಬಾ ಬದಲಾಗಿದೆ ಮುಂಚೆಗೂನು ಇವಾಗೂನು. ಸೊ ಆದ್ರೂ ಸಹ ಇನ್ನ ಹಿಂದುಳಿದ ಅಂತವ್ರು ಎಷ್ಟೋ ಜನ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಅವರೆಲ್ರಿಗೂ ಒಂದು ಉದ್ಯೋಗ ಅವಕಾಶ ಸಿಗೋ ಅಂತ ಒಂದು ಉದ್ಯಮನ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದು ಬಿಟ್ರೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತಾ ಇದ್ದೀನಿ. 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ. ಒಂದು ರೈತರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಫುಲ್ ಆಕ್ಷನ್ ಸಬ್ಜೆಕ್ಟ್. ಈಗಾಗಲೇ ಹೇಳ್ದಂಗೆ ಆಕ್ಷನ್ ಅಂದ್ರೇನೆ ಪ್ರಿಯಾಸನ್ ಅಂದ್ರೆ ಆಕ್ಷನ್ ಸಿನಿಮಾ ಅನ್ನೋದು ಪ್ರೇಕ್ಷಕರಿಗೆ ಒಂದು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಸಡನ್ ಆಗಿ ನಾನು ಚೇಂಜು ಮಾಡಕ್ಕಾಗಲ್ಲ. ಸೊ ಏನಂದ್ರೆ ಕತೆಗೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ ದ ರೆಬೆಲ್ ಕ್ವೀನ್ ವಿಲ್ ಬಿ ಬ್ಯಾಕ್ ಅಗೈನ್. ಎಸ್, ಸ್ವಲ್ಪ ಗ್ಯಾಪ್ ನ ನಂತರ ರೆಬೆಲ್ ಕ್ವೀನ್ ಮತ್ತೆ ಸಿಲ್ವರ್ ಸ್ಕ್ರೀನ್ ಹಿಟ್ ಮಾಡ್ತಾರೆ. ಖಂಡಿತ ಮಾಡ್ತೀವಿ. ಎಸ್ ಮೇಡಮ್. ಇನ್ನು ಕುಟುಂಬ ಅನ್ನೋದು ಪ್ರತಿ ಮಹಿಳೆಗಾಗ್ಲಿ ಯಾರೇ ವರ್ಕಿಂಗ್ ನಲ್ಲಿರೋರ್ಗೆ ತುಂಬಾನೇ ಸಪೋರ್ಟ್ ಸಿಸ್ಟಮ್ ಕುಟುಂಬ. ಸೊ ನಿಮ್ಮ ಕುಟುಂಬದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಹಸ್ಬೆಂಡು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಮುಂಚೆಯಿಂದ ನೋಡಿರೋದ್ರಿಂದ ನಾವು ಮದ್ವೆಗೆ ಮುಂಚೆನೂ ಫ್ರೆಂಡ್ಲಿ ಆಗಿದ್ವಿ, ಫ್ರೆಂಡ್ಸ್ ತರ ಇದ್ವಿ. ಸೊ ಹಾಗಾಗಿ ನಮ್ಮ ತಾಯಿ ಹೇಗೆ ನನ್ನನ್ನ ನೋಡ್ತಾ ಇದ್ರು, ನನ್ನ ಒಂದು ಆಕ್ಟಿವಿಟೀಸ್ ಏನು, ನನ್ನ ಮೂಡ್ ಹೇಗಿರುತ್ತೆ ಅದಕ್ಕೆ ತಕ್ಕನಾಗಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಅದ್ರ ತಕ್ಕನಾಗಿ ಸಿಕ್ಕಿದ್ದಾರೆ. ಹಾಗಾಗಿ ನನಗೆ ಇದರಲ್ಲಿ ಮುಂದುವರಿಯಕ್ಕೆ ಅವಕಾಶ ಆಗಿದೆ. ಈಸ್ ವೆರಿ ಸಪೋರ್ಟಿವ್. ಬಿಟ್ರೆ ನನ್ನ ಮಗ ಇವಾಗ ಅವನಿಗೆ 4.5 years. ಈಗ ಸ್ವಲ್ಪ ಅವನಿಗೆ, ಯಾಕಂದ್ರೆ ನಾನು ಈ ಗ್ಯಾಪ್ ತಗೊಂಡಿದ್ದೆ ಬಿಕಾಸ್ ಆಫ್ ಹಿಮ್. ಅವರಿಗೆ ನಾವು ಟೈಮ್ ಕೊಡ್ಲೇಬೇಕಾಗತ್ತೆ ಫ್ಯಾಮಿಲಿಗೆ. ನನ್ನ ಮಗುಗ್ ನಾನು ಟೈಮ್ ಕೊಡ್ಲೇಬೇಕಾಗಿತ್ತು. ಯಾಕಂದ್ರೆ ನಮ್ಮ ತಾಯಿನೂ ಇಲ್ಲ. ಕೆಲವೊಬ್ರಿಗೆ ಅದೇನೋ ಗೊತ್ತಿಲ್ಲ, ಆ ತಾಯಿ ಇದ್ರೇನೆ ನಮ್ಗೆ ಒಂದು ಬ್ಯಾಕ್ ಬೋನ್. ಹೆಣ್ಮಕ್ಳಿಗೆ ತಾಯಿ ಹೋದ್ರೆ ಒಂಥರ ತುಂಬಾ ಪ್ರಪಂಚನೇ ಕಳ್ಕೊಂಡಂಗ್ ಅನ್ಸ್ಬಿಡುತ್ತೆ. ಕುಸ್ದೋಗ್ತೀವಿ ನಿಜವಾಗ್ಲು. ಆ ಒಂದು ಇದ್ರಲ್ಲಿ ನನ್ನ ಮಗಂಗೆ ನಾನು ಸಪೋರ್ಟಿವ್ ಆಗಿರ್ಲೇಬೇಕಾಯ್ತು. ಸೊ ಹಾಗಾಗಿ ನಾನು 4 years ನಾನು ಯಾವುದೇ ಒಂದು ಆಕ್ಟಿವಿಟೀಸ್ನು ಇಟ್ಕೊಂಡಿರ್ಲಿಲ್ಲ. ಫುಲ್ ನನ್ನ ಮಗನ ಪ್ರಪಂಚದಲ್ಲೇ ಕಳೆದೋಗಿದ್ದೆ. ಸೊ ಈಗ ಪರವಾಗಿಲ್ಲ. ಅವನೇ ಊಟ ಮಾಡೋದು, ಸ್ಕೂಲಿಗೆ ಹೋಗೋದು, ಫ್ರೆಂಡ್ಸ್ ಎಲ್ಲ ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಈಗ ಒಂದ್ ಸ್ವಲ್ಪ ನನ್ನ ಒಂದು ಪ್ರೊಫೆಷನ್ ಕಡೆ ಗಮನ ಕೊಡೋಣ ಅಂತ ಈಗ ನಾನು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಇನ್ನು ಪಿಚ್ ರೆಡಿ ಮಾಡ್ತಾ ಇದೀರಿ. ಎಂಟ್ರಿ ಆಗ್ಲಿಕ್ಕೆ ಪಿಚ್ ರೆಡಿ ಆಗ್ತಾ ರೆಡಿ ನೆಕ್ಸ್ಟ್. ಸೊ ನೆಕ್ಸ್ಟ್ ಎಲ್ಲ ಬೌಂಡ್ರೀಸ್ ಹೊಡಿರಿ ಅಂತ ನಾವು ನಿಮ್ಮಲ್ಲಿ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಂದೇಶವನ್ನ ಕಳಿಸಿದ್ದಾರೆ ವಿಜಯಪುರದಿಂದ ಕುಸುಮ ಅವರು. ನಿಮ್ಗೆ ವಿಶಸ್ ಅನ್ನ ಹೇಳ್ತಾ ಇದ್ದಾರೆ. ಸುನಿತಾ ಅಶೋಕ್ ಇವರು ಕೂಡ ಸಂದೇಶವನ್ನ ಕಳಿಸಿ ವಿಜಯಪುರದಿಂದ ಆಲ್ ದ ಬೆಸ್ಟ್ ಅಂತ ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸುನಿತಾ ಮ್ಯಾಮ್. ಎಸ್. ಇನ್ನು ಕಡೆಯದಾಗಿ ನಮ್ಮೆಲ್ಲ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ಆಕಾಶವಾಣಿ ಕೇಳುಗರಿಗೆ ನಾನು ಹೇಳೋದಿಷ್ಟೇ, ನನ್ನ ಮುಂದೆ ಬರುವಂತ ಇಷ್ಟು ವರ್ಷ ನೀವುಗಳೇ ಬೆಳೆಸಿದ್ದು. ನಾನೇನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಚಿತ್ರರಂಗಕ್ಕೆ ಬಂದಂತ ಹುಡುಗಿ. ಇಷ್ಟು ವರ್ಷ ನೀವೇ ನನ್ನನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದೀರಾ. ಇನ್ ಮುಂದಕ್ಕೂ ಸಹ ನಾನು ಮಾಡೋಂತ ಸಿನಿಮಾಗಳನ್ನೆಲ್ಲ ಪ್ರೋತ್ಸಾಹಿಸಿ ಈ ನಿಮ್ಮನೆ ಹುಡುಗಿನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಹಾರೈಕೆಗಳು. ಹೇಗನ್ನಿಸ್ತು? ಬಹಳ ವರ್ಷಗಳ ನಂತರ ನೀವು ಬಂದ್ರಿ, ಮತ್ತೆ ಮರಳಿ ತವರಿಗೆ ಅನ್ನೋ ಹಾಗೆ ಹೇಗನ್ನಿಸ್ತು ಮೇಡಮ್? ಇಲ್ಲ, ನಿಜವಾಗ್ಲೂ ನನಗೆ ಫಸ್ಟ್ ಟೈಮ್ ನಾನು ಜಂಬದ ಹುಡುಗಿ ಮಾಡಿ ನಾನು ಆಕಾಶವಾಣಿಗೆ ಬಂದಾಗ ತುಂಬಾ ಒಂಥರ ನಮ್ಗೆ ಫಸ್ಟ್ ಟೈಮ್ ಅದು ರೇಡಿಯೋನಲ್ಲಿ ಮಾತಾಡೋದು ಹೇಗಿರುತ್ತೆ, ಹೇಗಾಗತ್ತೆ, ಏನೋ ಒಂಥರ ಟೆನ್ಷನ್ಸ್ ತುಂಬಾ ಇರ್ತಿತ್ತು. ಈಗ ಒಂಥರ ತವ್ರ ಮನೆ ತರ ಆಗ್ಬಿಟ್ಟಿದೆ. ಈಸಿಯಾಗಿ ಬಂದು ಈಸಿಯಾಗಿ ಮಾತಾಡಿ ಹೋಗ್ತೀವಿ. ಏನೋ ಒಂದ್ ಖುಷಿ ಆಗತ್ತೆ, ಏನೋ ಒಂದ್ ಪಾಸಿಟಿವ್ ವೈಬ್ಸ್ ನಮ್ಗೆ ಮಾತಾಡ್ಬೇಕಾದ್ರೆ.
ಇದ್ದಾರೆ. ಮತ್ತೆ ನನ್ನ ಒಂದು ಬಿಫೋರ್ ನನ್ನ ಬಿಗಿನಿಂಗ್ ಸಿನಿಮಾಗಳಿಂದ ನೀವು ಮಾತಾಡ್ಸಿದ್ದು ನನಗೂ ಎಲ್ಲವನ್ನು ನೆನ್ಪು ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಸಿಕ್ತು. ಇವಾಗಿರೋ ಬಿಸಿ ಶೆಡ್ಯೂಲ್ ನಲ್ಲಿ ನಾವ್ ಯಾವ್ದು, ಅದರಲ್ಲೂ ಈಗ ಫೋನ್ ಜಾಸ್ತಿ ಆಗ್ಬಿಟ್ಟು ಜನರ ಹತ್ರ ಮಾತಾಡೋದೇ ಕಮ್ಮಿ ಆಗ್ಬಿಟ್ಟಿದೆ ಮನುಷ್ಯ. ಅಂತದ್ರಲ್ಲಿ ನಾವ್ ಇಷ್ಟೊತ್ತು ಫೋನ್ ನ ಆಫ್ ಮಾಡಿ ಇಷ್ಟು ಮಾತಾಡಿದ್ವಲ್ಲ, ಅದೇ ಒಂದ್ ಖುಷಿ ಆಗಿದೆ ಈಗ. ಫೋನ್ ನೋಡದೆ 1 hour ಕುತ್ಕೊಂಡ್ ಮಾತಾಡಿದ್ದೆ ಒಂದು ಅಚೀವ್ಮೆಂಟ್ ಅನ್ಬೇಕು. ಇದೊಂದು ನಿಜ ಸಂದೇಶ ಹೇಳ್ಬೇಕು ಜನರಿಗೆ. ಯಾಕಂದ್ರೆ ತುಂಬಾ ಫೋನ್ಗೆ ಅಡಿಕ್ಷನ್ ಆಗೋದು ಬೇಡ. ಯಾವ್ದೋ ಒಂದು ರೀಲ್ಸ್ ನೋಡಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಅದಕ್ಕೆ ನಾವು ಮಹತ್ವ ಕೊಡ್ತಾ ಇರ್ತೀವಿ. ಅದು ನಿಜ ತಪ್ಪು. ಮನುಷ್ಯನ್ಗೆ ಅವರು ಒಂದು ಮಾನವೀಯತೆಯಿಂದ ಮಾತಾಡಿಸ್ತಾ ಇರ್ಬೇಕು. ಆ ಒಂದು ಬಾಂಡಿಂಗ್ಗೆ ಹೊರಟೋಗುತ್ತೆ. ಮಕ್ಕಳಾಗ್ಲಿ, ತಂದೆ ತಾಯಿಗಳಾಗ್ಲಿ, ಅಣ್ಣ ತಂಗಿ ಸಂಬಂಧ ಆಗ್ಲಿ, ಈ ತರದ ವಿಚಾರಗಳಿಗೆ ನಾವು, ಆ ಮೌಲ್ಯಗಳಿಗೆ ನಾವು, ಸಂಬಂಧಕ್ಕೆ ನಾವು ಬೆಲೆ ಕೊಡ್ಬೇಕು. ಯಾವಾಗ್ಲೂ ಫೋನು ದುಡಿಮೆ ಇದೇ ಆಗೋದ್ರೆ ನಾವು ಆ ಒಂದು ಸಂಬಂಧಗಳಿಗೆ ಬೆಲೆನೇ ಕೊಡ್ತಾ ಇಲ್ಲ ಇತ್ತೀಚೆಗೆ ಇರೋಂತ ಅವರು. ಸೊ ಅದನ್ನು ಸಹ ಮೈಂಡ್ ಅಲ್ಲಿ ಇಟ್ಕೊಂಡು ಸಂಬಂಧಗಳನ್ನ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಎಸ್, ಇಷ್ಟೆಲ್ಲದ್ರ ಮಧ್ಯೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಹಾಗೆ ಫಿಲ್ಮ್ ಚೇಂಬರ್ಸ್ ಅಲ್ಲಿ ಗೋಲ್ಡನ್ ವಿನ್ನರ್ ಆಗಿನೂ ಕೂಡ ಇದ್ದೀರಿ. ಇದ್ರ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ? ಫಿಲ್ಮ್ ಚೇಂಬರಿಗೆ ಎಂಟರ್ ಆಗಿದ್ದು ನನಗೆ ಆಕ್ಚುಲಿ ಫಸ್ಟ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಂದ ಕಂಟೆಸ್ಟ್ ಮಾಡಿದ್ದೆ ನಾನು. ಸೊ ಅವಾಗ ಸಹ ಒಳ್ಳೆ ಉನ್ನತ ಮತಗಳಿಂದ ನಾನು ಗೆದ್ದೆ. ನಿಜಾಗ್ಲೂ ನಮ್ಮೆಲ್ಲ ಪ್ರೊಡ್ಯೂಸರ್ಸ್ಗೆ ಈ ಮೂಲಕ ನಾನು ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಸಹ ಇವಾಗ ನಾನು ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲಿ EC ಮೆಂಬರ್ ಆಗಿದ್ದೀನಿ. ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದೀವಿ. ಅಲ್ಲೂ ಸಹ ಪ್ರೊಡ್ಯೂಸರ್ಗೆ ಸಪೋರ್ಟ್ ಆಗೋ ತರ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಮತ್ತೆ ಫಿಲ್ಮ್ ಚೇಂಬರ್ ನಲ್ಲಿ ಸಹ ನಾನು ಕಂಡಕ್ಟ್ ಮಾಡಿದ್ದೆ ಸೆಕ್ಟರ್ ಅಲ್ಲಿ. ಅಲ್ಲಿ ಸಹ ನನಗೆ ಒಳ್ಳೆ ವೋಟಿಂಗ್ ಆಗಿದೆ. ಒಳ್ಳೆ ಗೋಲ್ಡನ್ ವಿನ್ನರ್ ಆಗಿ ವಿನ್ ಮಾಡಿದ್ದಾರೆ. ಅಂದ್ರೆ ನನ್ನ ಮೇಲೆ ಅಷ್ಟು ಭರವಸೆ ಇಟ್ಟು ನಿರ್ಮಾಪಕರು ನನ್ನ ಮೇಲೆ ವೋಟ್ ಮಾಡಿದ್ದಾರೆ ಅಂದ್ರೆ ನಾ ಏನಾದ್ರೂ ಒಂದು ನಿರ್ಮಾಪಕರಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅನ್ನೋ ನಂಬಿಕೆ ಇಟ್ಕೊಂಡು ಮಾಡಿರ್ತಾರೆ. ಖಂಡಿತ ನಾನು ಆ ನಿಟ್ಟಿನಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ನಮ್ಮ ನಿರ್ಮಾಪಕರಿಗಿರುವಂತ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾನು ಈ ಒಂದು ಚೇಂಬರಿಗಾಗ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗಾಗ್ಲಿ ಎಂಟರ್ ಆಗಿರೋದು. ಎಲ್ಲರಿಗೂ ನಾನು ನಿರ್ಮಾಪಕರುಗಳಿಗೆ ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಇನ್ ಮುಂದಕ್ಕೆ ನಾನು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಎಸ್, ನಿಮ್ಮೆಲ್ಲ ಕೆಲಸಗಳು, ಕಾರ್ಯಗಳು ಸಾಕಾರ ಆಗ್ಲಿ, ಹಾಗೆ ಇನ್ನೂ ಮತ್ತೆ ರೆಬಲ್ ಕ್ವೀನ್ ನ ನೋಡುವಂತಹ ಭಾಗ್ಯ ಎಲ್ರಿಗೂ ಸಿಗ್ಲಿ ಅಂತ ನಾವು ನಮ್ಮ ಆಕಾಶವಾಣಿ ಪರವಾಗಿ ಆಶಿಸ್ತೀವಿ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನ ನೀವು ಹೇಳಿದ್ರಿ. ಎಲ್ಲೋ ಒಂದ್ ಕಡೆ ಫುಲ್ ರಿವೈಂಡ್ ರಾಗ ಹೋಗ್ಬಿಟ್ರಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಚೆನ್ನಾಗಿ ನಮ್ಮನ್ನ ಮಾತಾಡ್ಸಿದ್ರಿ, ಚೆನ್ನಾಗಿ ಬಾಯ್ ಬಿಡಿಸ್ಕೊಂಡ್ರಿ ಏನೇನ್ ಬೇಕಂತ. ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಹೋಲ್ ಟೀಮ್. ಆಕಾಶವಾಣಿ ಅವ್ರಿಗೆ, ಹೋಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಮುಂದಿನ ಕಾರ್ಯಗಳಿಗೆ ಅಂತ ಆಶಿಸ್ತೀವಿ. ಸ್ನೇಹಿತರೆ, ಇದಾಗಿತ್ತು ಪ್ರಿಯಾ ಹಾಸನ್ ಅವರೊಟ್ಟಿಗೆ ನಮ್ಮ ಮಾತುಕತೆ. ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂದೇಶ ಕಳಿಸಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ತೇಜ.